ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ನೋಡಿ, ಇಲ್ಲಿ ಈ ಒಂದು ಸೆಕೆಂಡ್ ಪೇಪರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆಯಲ್ಲ, ಮಾಡೆಲ್ ಕ್ವಶನ್ ಪೇಪರ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ಸರಣಿಯ ಈ ಒಂದು ಪಾರ್ಟ್ 1 ವಿಡಿಯೋ ಇದು. ಪಾರ್ಟ್ 1 ವಿಡಿಯೋ. ಇಲ್ಲಿ ನಾನು 30 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. 30 ಕ್ವಶನ್ಗಳನ್ನು. ಸ್ನೇಹಿತರೆ, ಈ 30 ಕ್ವಶನನ್ನು ನಾನು ತಗೊಂಡಿರ್ಬೇಕಾದ್ರೆ ಈ 30 ಕ್ವಶನ್ಸ್ಗಳನ್ನು 360 ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಏನೆಲ್ಲ ಓದಬೇಕು ಅನ್ನೋದು ಇಲ್ಲೊಂದು ಸ್ವಲ್ಪ ನಮಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಕೂಡ ಅದರ ಜೊತೆಗೆ ಅಲಾಂಗ್ ವಿತ್ ಕ್ವಶನ್ಸ್ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ದೆನ್ ಯಾರೆಲ್ಲ ಈಗ HSTR ಬರಿತಾ ಇದ್ದೀರಿ, ಅಂದರೆ 8 to 10 ಟೀಚರ್ಸ್ ಆಗಿ ಕೊಟ್ಟಿದ್ದೀರಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಏನೆಲ್ಲ ಕ್ವಶನ್ಸ್ ಇದ್ದಾವೆ, ಇವುಗಳನ್ನ ನಾವು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಾವಿಲ್ಲಿ ಕಲಿತಾ ಹೋಗೋಣ. ಓಕೆ, ಇದು ಅಲ್ಲಿಂದ ಬಂದಾಗ ಇದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಫಸ್ಟ್ ಅಂತ ಹೇಳಿ ಕೊಡ್ತೀನಿ. ದ ಫಸ್ಟ್ ಕ್ವಶನ್ ಈಸ್ ದ ಆಕ್ಟಿವಿಟಿ ಟೆಕ್ನಿಕ್ ಈಸ್. ಆಕ್ಟಿವಿಟಿಗಳು ಮಾಡ್ತಾರೆ ಗೊತ್ತಾ, ಚಟುವಟಿಕೆಗಳನ್ನು ಮಾಡ್ತಾರೆ. ಅದು ಏನು ಉದ್ದೇಶ, ಅದರ ಟೆಕ್ನಿಕ್ ಏನು ಅಂತ ಹೇಳಿದ್ರೆ, ಕ್ಲಾಸ್ ಸೆಂಟರ್ಡ್, ಸಬ್ಜೆಕ್ಟ್ ಸೆಂಟರ್ಡ್, ಸ್ಟೂಡೆಂಟ್ ಸೆಂಟರ್ಡ್, ಟೀಚರ್ ಸೆಂಟರ್ಡ್ ಅಂತ ಇದೆ. ನೋಡಿ, ನಮಗೆ ಇದಕ್ಕೆ ನಾವು ಯಾವ ಎಕ್ಸಾಮಿಗೆ ಪ್ರಿಪ್ರೇಷನ್ ಆಗದೇ ಇದ್ರೂ ಕೂಡ ಆನ್ಸರ್ ಬರೆಯುವಂಥ ಒಂದು ಈಸಿಯೆಸ್ಟ್ ಕ್ವಶನ್ ಇದು. ನೋಡಿ, 20 ಕ್ವಶನ್ಸು ಒಂದು ಮೆಥಡಾಲಜಿ ಮೇಲೆ ಬರ್ತವೆ. ಈ ಮೆಥಡಾಲಜಿಯಲ್ಲಿ ನಾವು ಈಸಿಯಾಗಿ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್ ಈಸಿಲಿ. ನಾವು ಆನ್ಸರ್ನ ಈಸಿಯಾಗಿ ಏನು ಮಾಡ್ಬೋದು, ಹಾಕ್ಬೋದು. ಸೊ ಈ ಒಂದು ಕ್ವಶನಿಗೆ ನೋಡಿ, ದ ಆ್ಯಕ್ಟಿವಿಟಿ, ಒಬ್ಬ ಟೀಚರ್ ಅಪಾಯಿಂಟ್ ಆಗಿ ಹೋದರೆ ಟೀಚರಿಗೆ ಪಾಠ ಮಾಡಲ್ಲ ಅಥವಾ ಸಬ್ಜೆಕ್ಟಿಗೆ ಪಾಠ ಮಾಡಲ್ಲ. ಅವರು ಯಾರಿಗೆ ಪಾಠ ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಿದೆ, ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತಾರೆ. ಆ ಆ್ಯಕ್ಟಿವಿಟಿ ಹೆಂಗಿರಬೇಕು ಅಂತ ಹೇಳಿದ್ರೆ ಸ್ಟೂಡೆಂಟ್ ಸೆಂಟರ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಟೀಚರ್ ತುಂಬ ಅಗಾಧವಾದ ಜ್ಞಾನ ಇರುತ್ತೆ ಅಂತ ಅಂದ್ಕೊಳ್ರಿ. ಈಗ ಅಪಾಯಿಂಟ್ ಆದ ಟೀಚರ್ಸಿಗೆಲ್ಲ ಅಗಾಧವಾದ ಜ್ಞಾನ ಇರುತ್ತೆ. ಅವರಿಗೋಸ್ಕರ ಮಾಡ್ಕೊಳಲ್ಲ, ಅದನ್ನು ಸ್ಟೂಡೆಂಟ್ಸಿಗೋಸ್ಕರ ಮಾಡೋದ್ರಿಂದ ಈ ಒಂದು ಆ್ಯಕ್ಟಿವಿಟಿ ಟೆಕ್ನಿಕ್ಕು ಸ್ಟೂಡೆಂಟ್ ಸೆಂಟರ್ಡ್ ಆಗಿರಬೇಕು ಅನ್ನೋದು ಇಲ್ಲಿ ತುಂಬ ಮುಖ್ಯವಾದಂತಹ ವಿಚಾರ. ಓಕೆ, ದ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಮುಗೀತು. ಇವಾಗ ಸೆಕೆಂಡ್ ಕ್ವಶನ್. ಇವಾಗ ಚೈಲ್ಡ್ ಸೆಂಟರ್ಡ್ ಅಥವಾ ಸ್ಟೂಡೆಂಟ್ ಸೆಂಟರ್ಡ್ ಅಂತೇಳಿ ಇಲ್ಲಿ ಪೆಡಗಾಗಿ ಅಂತ ಬಂದಿರೋದ್ರಿಂದ ಇಲ್ಲಿ ಸ್ಟೂಡೆಂಟನ್ನೇ ಚೈಲ್ಡ್ ಆಗಿ ಕನ್ಸಿಡರ್ ಮಾಡಿದ್ದೀವಿ ಅಷ್ಟೇ. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚೈಲ್ಡ್ ಸೆಂಟರ್ ಪೆಡಗಾಗಿ ಈಸ್, ನೋಡಿ 4 ಆಪ್ಷನನ್ನು ಓದ್ಬಿಡೋಣ ಇವಾಗ. ಟೀಚರ್ ಎಕ್ಸ್ಪ್ಲೈನ್ಸ್ ದ ಕಾನ್ಸೆಪ್ಟ್ ಬೈ ಸ್ಟ್ಯಾಂಡಿಂಗ್ ಇನ್ ದ ಸೆಂಟರ್ ವಿತ್ ಚಿಲ್ಡ್ರನ್ ಎನ್ಸರ್ಕಲಿಂಗ್ ಹರ್ ಅಂತ ಇದೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಟೀಚರು ಮಧ್ಯೆ ನಿಂತ್ಕೊಂಡಿರ್ತಾರೆ, ಅದ್ರ ಸುತ್ತ ಟೀಚರ್ ಮಧ್ಯೆ ನಿಂತ್ಕೊಂಡಿರ್ತಾರೆ, ಸುತ್ತ ವಿದ್ಯಾರ್ಥಿಗಳಿರ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಚೈಲ್ಡ್ ಸೆಂಟರ್ಡ್ ಪೆಡಗಾಗಿನಾ ಅಂತ ಕೇಳಿದ್ದಾರೆ. ನೋಡೋಣ. ಎರಡನೇದು ಆಪ್ಷನ್ನು ಟೀಚಿಂಗ್ ಆಸ್ ಪರ್ ದ ಡಿಸೈರ್ ಆಫ್ ಅ ಚೈಲ್ಡ್ ಅಂತ ಹೇಳಿ. ನೋಡಿ, ನಾವೆಲ್ಲ ಕ್ವಶನ್ ಪೇಪರ್ ಹಾಕಿ ಮಾಡೆಲ್ ಕ್ವಶನ್ ಪೇಪರ್ನಷ್ಟಿಗೆ ತುಂಬ ತಪ್ಪುಗಳಿದ್ದಾವೆ. ಅವನ್ನ ಅಲ್ಲಲ್ಲೇ ತಿದ್ಕೊಳ್ತಾ ಹೋಗೋಣ. ಟೀಚಿಂಗ್ ಆಸ್ ಪರ್ ದ ಡಿಸೈರ್ ಆಫ್ ಚೈಲ್ಡ್. ನೋಡಿ, ಒಂದು ಕ್ಲಾಸ್ ರೂಮ್ ಅಂತ ಹೇಳಿದ್ರೆ ವಿ ಹ್ಯಾವ್ 40 ಸ್ಟೂಡೆಂಟ್ಸ್, ಮೀನ್ಸ್ ಅಕಾರ್ಡಿಂಗ್ ಟು ದಿ ಪ್ಯಾಟ್ರನ್. ಈ 40 ವಿದ್ಯಾರ್ಥಿಗಳಿಗೆ ಅವರ ಡಿಸೈರ್ನ ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ನೋಡೋಣ ಇದು ಬರುತ್ತೆ ಹೆಂಗಂತೆ ಲಾಸ್ಟಿಗೆ. ಟು ಟೀಚ್ ಚಿಲ್ಡ್ರನ್ ಇನ್ ಸ್ಮಾಲ್ ಚೈಲ್ಡ್ ಕೇರ್ ಸೆಂಟರ್ಸ್ ಟು ಇಂಡಿವಿಜುವಲ್ ಅಟೆನ್ಷನ್ ಎನ್ಶ್ಯೂರ್. ನೋಡಿ, ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಬೋದು, ಆದರೆ ತುಂಬ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ, ಕಷ್ಟ ಸಾಧ್ಯ. ನೋಡೋಣ ಇದು ಕೂಡ. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಗಿವಿಂಗ್ ಪ್ರೈಮರಿ ಇಂಪಾರ್ಟೆನ್ಸ್ ಟು ಚಿಲ್ಡ್ರನ್ಸ್ ಎಕ್ಸ್ಪೀರಿಯನ್ಸಸ್, ದೇರ್ ವಾಯ್ಸಸ್, ದೇರ್ ಆಕ್ಟಿವ್ ಪಾರ್ಟಿಸಿಪೇಷನ್. ನೋಡಿ, ಚಿಲ್ಡ್ರನ್ ಸೆಂಟರ್ಡ್ ಅಂತ ಹೇಳಿದ್ರೆ ಇದು ಆಪ್ಷನ್ 4 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ, ಟೀಚರ್ ಅವ್ರಿಗೆ ಗೊತ್ತಾಗಿದ್ದನ್ನೇ ಹೇಳ್ಕೊಂತ ಹೋಗೋದು ಪೆಡಗಾಗಿ ಅಲ್ಲ ಅನ್ನೋದು ಉದ್ದೇಶ. ಏನು ಮಾಡಬೇಕು ಹಾಗಾದರೆ? ನೋಡಿ, ಇಲ್ಲಿ ಟೀಚರ್ ಏನು ಮಾಡಬೇಕು, ಮಕ್ಕಳ ವಾಯ್ಸಸ್ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಬಿಡಬೇಕು. ಅವ್ರನ್ನ ಆ್ಯಕ್ಟಿವ್ ಆಗಿ
ಆ ಪಾಠದ ಕಡೆ ಎಳ್ಕೊಳಕ್ಕೆ ಏನು ಬೇಕೋ ಆ ಕಸರತ್ನೆಲ್ಲ ಮಾಡಬೇಕು ಅನ್ನೋದು ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ಆ್ಯಂಡ್ ದ ಥರ್ಡ್ ಕ್ವಶನ್ ಗೋಸ್ ಟು ಗುಡ್ ಟೀಚಿಂಗ್ ಈಸ್ ಬೆಸ್ಟ್ ರಿಫ್ಲೆಕ್ಟೆಡ್ ಬೈ ಅಂತ ಇದೆ. ಒಂದು ಗುಡ್ ಟೀಚಿಂಗ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಅಟೆಂಡೆನ್ಸ್ ಆಫ್ ಸ್ಟೂಡೆಂಟ್ಸ್ ನೋಡಿ, ಸ್ಟೂಡೆಂಟ್ಸ್ನ ಅಟೆಂಡೆನ್ಸ್ ತೊಗೊಳೋದ, ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್, ತುಂಬ ಡಿಸ್ಟಿಂಕ್ಷನನ್ನು ತಗೊಳ್ಳೋದ. ನೋಡಿ, ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳು ಏನು ಮಾಡ್ತಾವೆ ಗೊತ್ತಾ, ಅಡ್ಮಿಷನ್ ಮಾಡಿಸ್ಕೊಳ್ಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಬೌವ್ 90, 85 ಇದ್ದರನ್ನ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಅವ್ರಿಗೆ ಸ್ವಲ್ಪ ಹಿಂಗೆ ದೂಕಿದ್ರೆ ಸಾಕು, ಅವ್ರು ಹಂಗೆ ಮುಂದಕ್ಕೆ ಹೋಗ್ತಾರೆ, ಎಲ್ಲರೂ ಡಿಸ್ಟಿಂಕ್ಷನ್ ಬಂದುಬಿಡ್ತಾರೆ. ಇದಾ ಗುಡ್ ಟೀಚಿಂಗ್ ಅಂದರೆ? ಮೀನಿಂಗ್ಫುಲ್ ಕ್ವಶನ್ಸ್ ಆಸ್ಕ್ಡ್ ಬೈ ಸ್ಟೂಡೆಂಟ್ಸ, ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ಕ್ಲಾಸ್ ರೂಮಲ್ಲಿ ಶಬ್ದನೇ ಇಲ್ದಂಗೆ ಕೂತ್ಕೊಳೋದ. ಇದಕ್ಕೆ ಒಂದು ಸ್ಟೋರಿ ನೆನಪು ಬರುತ್ತೆ ನನಗೆ. ಒಬ್ಬ ರಾಜ ಏನು ಮಾಡ್ತಾನೆ, ಕನ್ಸರ್ಟ್ ಅಂದರೆ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿರ್ತಾನೆ. ಸುತ್ತ ಅವರ ಬಾಡಿಗಾರ್ಡ್ನೆಲ್ಲ ನಿಲ್ಲಿಸಿರ್ತಾನೆ, ಅಂದರೆ ಮೀನ್ಸ್ ಅವರ ಒಂದು ದಳಗಳನ್ನು ನಿಲ್ಲಿಸಿರ್ತಾನೆ. ಯಾರು ಈ ಹಾಡಿಗೆ ತಲೆ ಅಲ್ಲಾಡಿಸ್ಬಾರ್ದು, ಹಂಗೆ ಕೂತ್ಕೋಬೇಕು ಅಂಥೇಳಿ. ಆವಾಗ ನಿಜವಾದ ಒಂದು ಏನು ಹಾಡಿನ ಒಂದು ಗಮ್ಮತ್ತು ಗೊತ್ತಿರೋರೆಲ್ಲ ಏನು ಮಾಡ್ತಾರೆ, ತಲೆ ಅಲ್ಲಾಡಿಸ್ತಾರೆ. ತಲೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಕುತ್ಕೊಳಕ್ಕಾಗಲ್ಲ ಸುಮ್ಮನೆ. ಆ ಒಂದು ಇದು ನೆನಪು ಬರುತ್ತೆ ನನಗೆ ಇದು ಕೇಳಿದರೆ. ಕ್ಲಾಸ್ ರೂಮ್ ಅಂತ ಹೇಳಿದ್ರೆ ಗಿಜಿ ಅಂತ ಇರಬೇಕಲ್ಲಿ, ಆವಾಗಲೇ ಅದು ಕ್ಲಾಸ್ ರೂಮ್ ಅಂತೇಳಿ. ಸೊ ಇದು ಅಲ್ಲ, ಅಟೆಂಡೆನ್ಸ್ ಅಲ್ವೇ ಅಲ್ಲ. ಅಟೆಂಡೆನ್ಸ್ ಈಸ್ ಪಾರ್ಟ್ ಆಫ್ ಕ್ಲಾಸ್ ರೂಮ್, ನಾಟ್ ಅ ಗುಡ್ ಟೀಚಿಂಗ್. ಗುಡ್ ಟೀಚಿಂಗ್ನ ಉದ್ದೇಶ ಅಲ್ಲ ಇದು. ಡಿಸ್ಟಿಂಕ್ಷನ್ ಪಡ್ಕೊಳ್ಳೋದು ಅಲ್ವೇ ಅಲ್ಲ. ಅಂದರೆ ಈ ಗುಡ್ ಟೀಚಿಂಗ್ ಅಂತ ಹೇಳಿದ್ರೆ ಮೀನಿಂಗ್ಫುಲ್ ಕ್ವಶನ್ಸ್ನ ಸ್ಟೂಡೆಂಟ್ಸೇ ಕೇಳಬೇಕು. ಇವಾಗ ನಾನು ಪಾಠ ಮಾಡ್ತೀನಿ, ಹಿ ಈಸ್, ಐ ಆ್ಯಮ್, ದೇ ಆರ್ ಅಂತೀನಿ. ಅವರಿಗೆ ನಾನು ಹೇಳಿಕೊಟ್ಟಿರೋದು ಅರ್ಥ ಆಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ ಹಿ ಇದ್ದಾಗ ಈಸೇ ಬಳಸಬೇಕು, ಐ ಇದ್ದಾಗ ಆ್ಯಮ್ ಬಳಸಬೇಕು, ದೇ ಇದ್ದಾಗ ಆರ್ ಬಳಸಬೇಕು ಅಂತೀನಿ. ಇದು ಅವ್ರಿಗೆ ಗೊತ್ತಾಗಬೇಕು. ಸರ್ ಇದ್ಯಾಕೆ ಈಸ್ ಬಂತು, ಇದ್ಯಾಕೆ ಆ್ಯಮ್ ಬಂತು, ಇದ್ಯಾಕೆ ಆರ್ ಬಂತು ಅಂತೇಳಿ ಅವ್ರಿಗೆ ಕೇಳಂಗಿರಬೇಕು. ದಟ್ ಈಸ್ ವಾಟ್ ಗುಡ್ ಟೀಚಿಂಗ್ ಅಂತೇಳಿ. ಅರ್ಥ ಆಗ್ತಿದೆಯಾ? ಎಸ್, ಅರ್ಥ ಆಗ್ತಿದೆಯಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ದ ಮೇನ್ ಏಮ್ ಆಫ್ ಕ್ಲಾಸ್ ರೂಮ್ ಟೀಚಿಂಗ್ ಈಸ್, ಅಂದರೆ ಕ್ಲಾಸ್ ರೂಮ್ ಟೀಚಿಂಗ್ನ ಮೇನ್ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಟು ಗಿವ್ ಇನ್ಫಾರ್ಮೇಷನ್, ಮಕ್ಕಳಿಗೆ ಮಾಹಿತಿ ಕೊಡೋದ. ಟು ಡೆವಲಪ್ ಎಂಕ್ವೈರಿಂಗ್ ಏನಿದು ಮೈಂಡ್, ಅದು ಎಂಕ್ವೈರಿಂಗ್ ಮೈಂಡ್, ಡಿ ಅಂತ ಹೇಳಿ ಬರುತ್ತೆ ಇಲ್ಲಿ, ಎಂಕ್ವೈರಿಂಗ್ ಮೈಂಡ್ ಅಂತ. ಅಂದರೆ ಒಂದು ಎಂಕ್ವೈರಿ ಮಾಡೋಂಗೆ ಅವ್ರ ಮೈಂಡನ್ನು ಬೆಳೆಸ್ಬೇಕಾ, ಅಥವಾ ಟು ಡೆವಲಪ್ ಪರ್ಸ್ನಾಲಿಟಿ ಆಫ್ ಸ್ಟೂಡೆಂಟ್ಸ್, ಆ ಒಂದು ಸ್ಟೂಡೆಂಟ್ಸ್ನ ಪರ್ಸ್ನಾಲಿಟಿನ ಬೆಳೆಸ್ಬೇಕಾ, ಅಥವಾ ಟು ಹೆಲ್ಪ್ ಸ್ಟೂಡೆಂಟ್ಸ್ ಪಾಸ್ ಎಕ್ಸಾಮಿನೇಷನ್, ಯಾವುದಾಗುತ್ತೆ ಇದರಲ್ಲಿ? ನೋಡಿ, ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕ್ಲಾಸ್ ರೂಮ್ ಟೀಚಿಂಗ್ನ ಉದ್ದೇಶ ಏನು ಗೊತ್ತಾ, ಗುಡ್ ಏನು ಇನ್ಫಾರ್ಮೇಷನ್ ಕೊಡೋದು ಅಲ್ಲ, ಮತ್ತು ಡೆವಲಪ್ ಪರ್ಸ್ನಾಲಿಟಿ ಡೆವಲಪ್ ಮಾಡೋಕ್ಕೆ ಪರ್ಸ್ನಾಲಿಟಿ ಕ್ಲಾಸಸ್ ಇರ್ತವೆ, ಅಲ್ಲಿ ಈ ಕ್ಲಾಸ್ ಅವಶ್ಯಕತೆ ಇಲ್ಲ. ಕ್ಲಾಸ್ ರೂಮ್ ಟೀಚಿಂಗ್ ಅಂತ ಕೇಳಿದಾನೆ. ಸ್ವಲ್ಪ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ಟೂಡೆಂಟ್ಸ್ ಎಕ್ಸಾಮ್ ಪಾಸ್ ಮಾಡೋದು ಉದ್ದೇಶ ಅಲ್ವೇ ಅಲ್ಲ. ಅವ್ರನ್ನೇನು ಮಾಡೋದು ಅಂತ ಹೇಳಿದ್ರೆ, ಟು ಡೆವಲಪ್ ಎಂಕ್ವೈರಿಂಗ್ ಮೈಂಡ್. ನೋಡಿ, ಅಲ್ಲಿ ಇಂಗ್ಲೀಷಲ್ಲಿ ನಾವು ಪಾಠ ಮಾಡಬೇಕಾದ್ರೆ ಈ WH ವರ್ಡ್ಸ್ ಅಂತ ಬರುತ್ತೆ, ಅವನ್ನ ಫಸ್ಟ್ ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು ನಾವು. ನಾನು ರಸದಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತೀನಿ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಅವರಿಗೆ ಇಂಗ್ಲೀಷ್ ಮಾತಾಡಬೇಕಲ್ಲ, ಸ್ಪೋಕನ್ ಇಂಗ್ಲೀಷು, ಫಸ್ಟು WH ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ. ವೆನ್, ನಿನಗೆ ಏನಾದರೂ ಟೈಮ್ ಬಗ್ಗೆ ಗೊತ್ತಾಗಬೇಕಾ, ವೆನ್ ಕೇಳು. ವೇರ್, ಪ್ಲೇಸ್ ಗೊತ್ತಾಗಬೇಕಾ, ವೇರ್ನ ಹಾಕು. ಅದಾಗ್ತಿದೆಯಾ? ಪರ್ಸನ್ ಗೊತ್ತಾಗಬೇಕಾ, ಹೂ ಹಾಕು. ಅಥವಾ ರೀಸನ್ ಗೊತ್ತಾಗಬೇಕಾ, ವಾಟ್ ಹಾಕು. ವೈ, ಇದು ರೀಸನ್ಗೆ. ವಾಟು ಟು ನೋ ದ ಥಿಂಗ್ಸ್ ಗೊತ್ತಾಗಬೇಕಾದ್ರೆ ಈ ಥರ ಎಲ್ಲ ವಿಚ್, ನಿಮಗೆ ಏನು ಚಾಯ್ಸಸ್ ಇದ್ದಾಗ ವಿಚ್ ಬಳಸಿ. ಇವನ್ನೆಲ್ಲ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಂದು ಎಂಕ್ವೈರಿಂಗ್ ಅಂದರೆ ಕ್ಲಾಸ್ ರೂಮ್ ಟೀಚಿಂಗ್ ಅಂತ ಹೇಳಿದ್ರೆ ಇದೇ ಆನ್ಸರು. ಯಾವುದು? ಟು ಡೆವಲಪ್ ಎಂಕ್ವೈರಿಂಗ್ ಮೈಂಡ್ ಅಂತ ಹೇಳಿ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 5ನೇ ಕ್ವಶನ್ನು, ದ ಆಬ್ಜೆಕ್ಟಿವ್ ಆಫ್ ಡೈರೆಕ್ಟ್ ಮೆಥಡ್ ಈಸ್. ನೋಡಿ, ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ರೆ ಬೈಲಿಂಗ್ವೆಲ್ ಅಂತ ಹೇಳಿದ್ರೆ ಒಂದು ಮದರ್ ಟಂಗ್ ಪ್ಲಸ್ ಏನು ನಾವು ಟೀಚಿಂಗ್ ಮಾಡ್ತಾ ಇರ್ತೀವಲ್ಲ, ಅಂದರೆ ಫಸ್ಟ್ ಲ್ಯಾಂಗ್ವೇಜು ಅದ್ರ ಜೊತೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂಥೇಳಿ ಅರ್ಥ. ಆಗ್ತಿದೆಯಾ? ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಮೆಥಡ್ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ
ಇನ್ಕ್ರೀಸ್ ಪವರ್ ಆಫ್ ಕಾಂಪ್ರಹೆನ್ಷನ್, ಆ ಒಂದು ಆ, ಅರ್ಥ ಮಾಡ್ಕೊಳೋ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಅಂಥೇಳಿ. ಡೆವಲಪ್ ಎ ಕಮ್ಯಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್, ಆ ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಇರುತ್ತಲ್ಲ ಅದ್ರ ಮೇಲೆ ಕಮ್ಯಾಂಡ್ ಬರುತ್ತೆ ಅಂಥೇಳಿ. ಇನ್ಕ್ರೀಸ್ ಕಮ್ಯುನಿಕೇಷನ್ ಪವರ್, ಡೆವಲಪ್ ಪರ್ಸ್ನಾಲಿಟಿ ಅಂತ ಇದೆ. ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ರೆ ನಾನು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೀನಿ ಇವಾಗ. ಇಂಗ್ಲೀಷ್ ಪಾಠನ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡೋದು, ಅರ್ಥ ಆಗ್ತಿದೆಯಾ? ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. ಆ ಇನ್ಸ್ಟ್ರಕ್ಷನ್ನು ಕೂಡ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನು ಕೂಡ ಇಂಗ್ಲೀಷಲ್ಲೇ ಕೊಡೋದ್ರಿಂದ ಏನು ಡೆವಲಪ್ ಆಗುತ್ತೆ ಅಂತೇಳಿ. ಅವ್ರು ಇನ್ಕ್ರೀಸ್ ಪವರ್ ಅಂದರೆ ಕಾಂಪ್ರಿಹೆನ್ಷನ್ ಪವರ್ ಜಾಸ್ತಿ ಆಗುತ್ತಾ? ನಥಿಂಗ್. ಯಾಕೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ರೆ ಅದೇನು ಕಾಂಪ್ರಿಹೆನ್ಷನ್ ಜಾಸ್ತಿ ಆಗುತ್ತೆ? ಅರ್ಥೈಸಿಕೆ ಜಾಸ್ತಿ ಆಗುತ್ತಾ? ಇಲ್ಲ. ಡೆವಲಪ್ ಎ ಕಮ್ಯಾಂಡ್ ಓವರ್ ಟಾರ್ಗೆಟ್ ಲ್ಯಾಂಗ್ವೇಜ್, ಆ ಟಾರ್ಗೆಟ್ ಲ್ಯಾಂಗ್ವೇಜ್ ಮೇಲ್ಗಡೆ ಅಂದರೆ ಇಂಗ್ಲೀಷ್ ಮೇಲ್ಗಡೆ ಅವರಿಗೆ ಕಮ್ಯಾಂಡ್ ಬರುತ್ತಾ ನೋಡೋಣ. ಇನ್ಕ್ರೀಸ್ ಕಮ್ಯುನಿಕೇಷನ್ ಪವರ್, ಎಸ್ ಇದೇ ಇದಕ್ಕೆ ಆನ್ಸರ್. ಯಾಕೆ ಗೊತ್ತಾ? ನಾವು ಡೈರೆಕ್ಟ್ ಮೆಥಡ್ ಮೂಲಕ ಪಾಠ ಮಾಡ್ತಾ 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 ಅವರ ಕಮ್ಯುನಿಕೇಷನ್ ಪವರ್ ನಾವೇನು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ಕ್ಲಾಸ್ ರೂಮ್ ಅಲ್ವಾ, ಇದು ಈ ಕ್ಲಾಸ್ ರೂಮಲ್ಲಿ ನೀವು ಈ ಒಂದು ಪೀರಿಯಡಲ್ಲಿ, ನನ್ನ ಪೀರಿಯಡಲ್ಲಿ ಯು ಹ್ಯಾವ್ ಟು ಟಾಕ್ ಇನ್ ಇಂಗ್ಲೀಷ್. ವೆದರ್ ನೋಡಿ, ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅಕಸ್ಮಾತ್ ನೀವು ಇಂಗ್ಲೀಷು ಪೀರಿಯಡಲ್ಲಿ ಇಂಗ್ಲೀಷ್ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಹಿಂಗಾಗುತ್ತೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಪಾಠ ಮಾಡೋದ್ರಿಂದ ಅವರಿಗೆ ಕಮ್ಯುನಿಕೇಷನ್ ಪವರ್ ಹೆಚ್ಚಿಗೆ ಆಗುತ್ತೆ. ನವೆಡೇಸ್ ಪ್ರಪಂಚದಲ್ಲಿ ಬೇಕಾಗಿರೋದು ಇದೇ, ಕಮ್ಯುನಿಕೇಷನ್ ಪವರ್ ಬೇಕಾಗಿದೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಆಮೇಲೆ ಬೇಕದು, ಫಸ್ಟು ಇದು ಬೇಕಾಗಿದೆ. ಸೊ ಆಪ್ಷನ್ 3 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಆರನೇ ಕ್ವಶನ್ ನೋಡಿ. ಆ್ಯನ್ ಅಡ್ವಾಂಟೇಜ್ ಆಫ್ ಬೈಲಿಂಗ್ವೆಲ್ ಮೆಥಡ್, ಈಗ ತಾನೇ ಹೇಳಿದ್ದೆ ನಾನು. ಬೈಲಿಂಗ್ವೆಲ್ ಮೆಥಡಿಂದ ಏನು ಯೂಸ್ ಆಗುತ್ತೆ ಅಂತೇಳಿ, ಏನು ಅಡ್ವಾಂಟೇಜ್ ಇದೆ ಅಂತೇಳಿ. ಇಟ್ ಡಿಸ್ಕರೇಜಸ್ ಕಮ್ಯುನಿಕೇಷನ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜಾ? ಅಲ್ಲ. ಅದ್ಯಾಕೆ ಡಿಸ್ಕರೇಜ್ ಆಗುತ್ತೆ? ಓಕೆ. ಇಟ್ ಸೇವ್ಸ್ ಟೈಮ್ ಯೂಸಿಂಗ್ ಲರ್ನರ್ಸ್ ಫಸ್ಟ್ ಲ್ಯಾಂಗ್ವೇಜ್ ವೆನ್ ನೆಸಸರಿ. ಹೌದು, ಇದೇ ಆನ್ಸರು. ಯಾಕೆ ಗೊತ್ತಾ? ನಾವು ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು 15 ದಿನ ಟೈಮ್ ಇರುತ್ತೆ. 15 ದಿನದಲ್ಲಿ ನಾವು ಅವರಿಗೆ ಈಗ 2 ಪಾಠ ಮಾಡಬೇಕು ಅಂತ ಹೇಳಿದ್ರೆ 2 ಪಾಠನೂ ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳಿದ್ವಿ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಂಗ್, ಅಂದರೆ ತುಂಬ ದೀರ್ಘ ಹೋಗುತ್ತೆ. ಅದೇ ನಾವು ಅವರಿಗೆ ಬೈಲಿಂಗ್ವೆಲ್, ಅವ್ರದ್ದು ಒಂದು ಮದರ್ ಟಂಗು, ಅದ್ರ ಜೊತೆಗೆ ನಾವು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ನಾವು ಹೇಳಿದ್ವಿ ಅಂತ ಹೇಳಿದ್ರೆ ಅದು ಬೇಗ ಅರ್ಥ ಆಗುತ್ತೆ ಒಂದು. ಅದಾದಮೇಲೆ ಅವರಿಗೆ ಆ ಲ್ಯಾಂಗ್ವೇಜಲ್ಲಿ ಹಿಡ್ತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಇಟ್ ಇಗ್ನೋರ್ಸ್ ದ ಲರ್ನರ್ಸ್ ಪ್ರಿಯರ್ ನಾಲೆಡ್ಜ್ ಅಂತ ಇದೆ, ಅಲ್ಲ. ಇಟ್ ಫೋಕಸಸ್ ಓನ್ಲಿ ಆನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ಅಲ್ಲ, ಇದೆಲ್ಲ. ಸೊ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ. ಬ್ರೈನ್ ಸ್ಟ್ರಾಮಿಂಗ್ ಅಂತೇಳಿ ಒಂದು ಕ್ವಶನ್ ಇದೆ. ಇದು ತುಂಬ ಸ್ವಲ್ಪ, ಯಾಕೆಂದರೆ ತುಂಬ ಟಿ ಮತ್ತು ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ತುಂಬ ರಿಪೀಟ್ ಆದಂಥ ಕ್ವಶನ್, ಬ್ರೈನ್ ಸ್ಟ್ರಾಮಿಂಗ್ ಅಂತೇಳಿ. ಏನು ಬ್ರೈನ್ ಸ್ಟ್ರಾಮಿಂಗ್ ಅಂದರೆ? ಓಕೆ ನೋಡಿ, ಟು ಮೇಕ್ ಎಫರ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಅಂತನಾ, ಅಂದರೆ ನಾವು ಏನಾರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಫರ್ಟ್ ಹಾಕಬೇಕು ಅಂತನಾ? ಟು ಗಿವ್ ಸಮ್ ಕೈಂಡ್ ಆಫ್ ಸ್ಟಿಮ್ಯುಲಸ್ ಟು ದ ಬ್ರೈನ್, ನಮ್ಮ ಬ್ರೈನಿಗೆ ಏನಾದ್ರು ಒಂದು ಮಾಹಿತಿ ಕೊಡಬೇಕು ಅಂತನಾ? ಟು ಡೂ ಸಮ್ ಮೆಂಟಲ್ ಎಕ್ಸಸೈಸ್ ಅಂತನಾ? ಅಥವಾ ಟು ಕಲೆಕ್ಟ್ ಆಲ್ ಕೈಂಡ್ಸ್ ಆಫ್ ಐಡಿಯಾಸ್ ಆನ್ ಎ ಟಾಪಿಕ್ ಅಂತನಾ? ಇಲ್ಲಿ ಇದೇ ಆನ್ಸರು. ಬ್ರೈನ್ ಸ್ಟ್ರಾಮಿಂಗ್ ಅಂದರೆ ಏನು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನಿವಾಗ ಡ್ಯಾಫೋಡಿಲ್ಸ್ ಅಂತ ಪದ್ಯ ಮಾಡ್ತೀನಿ. ಯಾವುದು? ಡ್ಯಾಫೋಡಿಲ್ಸ್ ಅಂತ ಪೊಯಮ್ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ ನಿಮಗೆ? ಮೈ ಡಿಯರ್ ಸ್ಟೂಡೆಂಟ್ಸ್, ಟುಮಾರೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆರ್ ಐ ಆಮ್ ಗೋಯಿಂಗ್ ಟು ರಿಸೀಟ್ ಡ್ಯಾಫೋಡಿಲ್ಸ್ ಪೊಯಮ್. ಇದಕ್ಕೆ ಬೇಕಾದಂತಹ, ಅಂದರೆ ನಾನು ಏನು ಪೊಯಮ್ ಮಾಡ್ತಿದ್ದಿಲ್ಲ, ಇದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಇದನ್ನು ಯಾರು ಬರ್ತಾರೆ, ಆ ಡ್ಯಾಫೋಡಿಲ್ಸ್ ಹೂ ಎಲ್ಲರೂ ನಿಮ್ಮಲ್ಲಿ ಅವೈಲೇಬಲ್ ಇದೆಯಾ, ಅಥವಾ ಅದರ ಪೋರ್ಟ್ರೇಟ್ ಪಿಕ್ಚರ್ ಏನಾರ ಸಿಗುತ್ತಾ, ಈ ಥರದ್ದೆಲ್ಲ ನೋಡಿ. ಇಲ್ಲಿ ಏನಾಗುತ್ತೆ ಗೊತ್ತಾ? ಅಥವಾ ಅವರಿಗೆ ಪ್ರೀ ರೀಡಿಂಗ್ ಕೊಟ್ಬಿಡೋದು. ಆ ಡ್ಯಾಫೋಡಿಲ್ಸ್ನ ಪೊಯಮ್ನ ಓದ್ಕೊಂಡು ನಿಮ್ಗೆ ಏನು ಅನಿಸುತ್ತೆ, ನಿಮ್ಗೆ ಏನೆಲ್ಲ ಸ್ಟೆಪ್ಸ್ ಬೇಕು, ಅದಕ್ಕೆ ರಿಲೇಟೆಡ್ ಸ್ಟೆಪ್ಸ್ ಬೇಕು, ಯು ಕ್ಯಾನ್ ಬ್ರಿಂಗ್ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ತಗೊಂಬರ್ತಾರೆ. ಅಂದರೆ ಬ್ರೈನ್ ಸ್ಟ್ರಾಮಿಂಗ್ ಅಂದರೆ ಏನಪ್ಪ ಅಂತಂದರೆ ಫ್ರೀಯಾಗಿ ಬಿಡೋದು, ಅವರ ಒಂದು ಐಡಿಯಾ ಇದೆಯಲ್ಲ, ಐಡಿಯಾನ ಜನ್ರೇಟ್ ಮಾಡೋಕ್ಕೆ ಬಿಟ್ಬಿಡ್ಬೇಕು ನಾವು ಅದು. ಆಮೇಲೆ
ಅದಾದಮೇಲೆ ಈ ಡ್ಯಾಫೋಡಿಲ್ಸ್ ಬಗ್ಗೆ ನಿಮ್ಮದೇ ಆದ ಏನಾರ ಬರ್ಕೊಂಬರ್ರಿ ಅಂತೇಳಿ ಅವ್ರನ್ನ ಮಾತಾಡಕ್ಕೆ ಬಿಟ್ಬಿಡ್ಬೇಕು. ದಿಸ್ ಈಸ್ ವಾಟ್ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ. ಅವ್ರಿಗೆ ಕೆಲಸ ಕೊಡಬೇಕು, ಅವ್ರಿಗೆ ಬ್ರೈನಿಗೆ ಕೆಲಸ ಕೊಡಬೇಕು ಅನ್ನೋದು. ಟು ಕಲೆಕ್ಟ್ ಆಲ್ ಕೈಂಡ್ಸ್ ಆಫ್ ಐಡಿಯಾಸ್ ಆನ್ ದ ಟಾಪಿಕ್. ಅರ್ಥ ಆಗ್ತೀಯ? ಐಡಿಯಾಸ್. ಓಕೆ, 8ನೇ ಕ್ವಶನ್ ನೋಡಿ ಇಲ್ಲಿ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಕರ್ಸ್ ಓನ್ಲಿ ವೆನ್ ದ ಚೈಲ್ಡ್ ಈಸ್ ಅಂತ ಇದೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅನ್ನೋದು ಯಾವಾಗ ಆ ಮಗುವಿಗೆ ಒಲಿಯುತ್ತೆ ಅಂತ ಹೇಳಿ ಕ್ವಶನ್ ನೋಡಿ. ಇಲ್ಲಿ ಈ ಕ್ವಶನಿಗೆ ಟಾಟ್ ದ ರೂಲ್ಸ್ ಆಫ್ ಗ್ರಾಮರ್. ಗ್ರಾಮರ್ ಹೇಳ್ಕೊಡೋದ್ರಿಂದ ಮಗು ಕಲಿಯುತ್ತಾ, ಅಕ್ವಿಸಿಷನ್ ಬರುತ್ತಾ ಮಗುಗೆ. ಗಿವನ್ ಎ ರಿವಾರ್ಡ್ ಕೊಡೋದ್ರಿಂದ ಬರುತ್ತಾ, ಏ ಗುಡ್ ಗುಡ್ ಅನ್ನೋದ್ರಿಂದ ಬರುತ್ತಾ. ಮತ್ತು ಎಕ್ಸ್ಪೋಸರ್ ಟು ದಿ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜನ್ನು ಎಕ್ಸ್ಪ್ಲೋಸ್ ಮಾಡೋದ್ರಿಂದ ಬರುತ್ತಾ, ಅಥವಾ ಅಬ್ಸರ್ವ್ಸ್ ದ ಲ್ಯಾಂಗ್ವೇಜ್ ವಿತೌಟ್ ಕಾನ್ಸಿಯಸ್ ಅಟೆನ್ಷನ್, ಈ ಇದರಿಂದ ಬರುತ್ತಾ ಅಂತ ಹೇಳಿದ್ರೆ ನೋಡಿ. ಅಲ್ಲಿ ಆ ಮಗು ಏನು ಮಾಡಬೇಕು ಗೊತ್ತಾ, ಕೆಲವೊಂದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ಜನ ತಪ್ಪು ಮಾತಾಡ್ತಾರೆ. ಈಗ ನಾವೇ ನಮ್ಮ ಸ್ಕೂಲಲ್ಲಿ ಮೇ ಐ ಕಮ್ಮಿನ್ ಅನ್ಬೇಕಲ್ವಾ, ಮೇ ಐ ಕಮ್ಮಿನ್ ಅನ್ಬೇಕಲ್ವಾ. ಹಾಂ, ಅವ್ರೇನು ಹೇಳ್ತಾರೆ ಹೇಳಿ? ಮೇ ಇನ್ ಅಂತಾರೆ. ಅವರು ಮೈ ಇನ್ ಅಂತಾರೆ, ಮೈ ಇನ್ ಅಂತಾರೆ. ಅರ್ಥ ಆಗ್ತಿದೆಯಾ? ಅಂದರೆ ಆ ಅಟೆನ್ಷನ್ನು ಅವ್ರು ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಇನ್ಸ್ಟ್ರಕ್ಷನ್ಸನ್ನು ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದರೆ ದೇ ಕ್ಯಾನ್ ಏಬಲ್ ಟು ಏನು ಮಾಡ್ತಾರೆ, ಆ ಒಂದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೇ ಕಮಿನ್ ಅನ್ನೋದಕ್ಕೆ ಅವರು ಮೇ ಇನ್ ಅಂತಾರೆ, ಮೈ ಇನ್ ಅಂತಾರೆ ಅವರು. ಅರ್ಥ ಆಗ್ತಿದೆಯಾ? ಫುಲ್ ಹೇಳಲ್ಲ ಅವರು, ಹಂಗೆ. ಎಸ್, ದ ಏಮ್ ಆಫ್ ಎ ಟೀಚರ್ ಈಸ್ ಟು ಡೂ. ಒಬ್ಬ ಟೀಚರ್ನ ಆ್ಯಂಬಿಷನ್ ಏನಾಗಿರುತ್ತೆ? ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಥ್ರೂ ಇನ್ ದ ಎಕ್ಸಾಮಿನೇಷನ್. ಆ ಒಂದು ಸ್ಟೂಡೆಂಟ್ಸ್ನ ಎಕ್ಸಾಮಲ್ಲಿ ಹೆಲ್ಪ್ ಮಾಡಬೇಕು ಅನ್ನೋದ. ನೆಕ್ಸ್ಟ್ ಅದಾದಮೇಲೆ ಮೇಕ್ ಸ್ಟೂಡೆಂಟ್ಸ್ ಡಿಸಿಪ್ಲಿನ್ಡ್, ಮಕ್ಕಳನ್ನ ಡಿಸಿಪ್ಲಿನ್ಡಾಗಿ ಇಟ್ಕೊಳೋದ. ಡೆವಲಪ್ ದ ಎಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್, ಅವರ ಎಬಿಲಿಟಿನ ಡೆವಲಪ್ ಮಾಡೋದ, ಅಥವಾ ಡೆವಲಪ್ ದ ಸೋಷಿಯಲ್ ಬಿಹೇವಿಯರ್ಸ್ ಅಮಂಗ್ ಸ್ಟೂಡೆಂಟ್ಸ್ ಅಂತಾನೆ. ನೋಡಿ, ಈ ಒಂದು ಕ್ವಶನಿಗೆ ಈ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಟೀಚರು ಮಗುವಿನಲ್ಲಿರ್ತಕ್ಕಂತಹ ಎಬಿಲಿಟಿನ ಡೆವಲಪ್ ಮಾಡಬೇಕು. ಡೆವಲಪ್ ದ ಎಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್. ಅವರಲ್ಲಿ ಒಂದು ಏನೋ ಎಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ತಾ ಇರುತ್ತೆ. ಆ ಮಗುಗೆ ನಾವೇನು ಮಾಡಬೇಕು? ಎಂಕರೇಜ್ ಮಾಡಬೇಕು. ಇಂಡಿಪೆಂಡೆನ್ಸ್ ಡೇ ಒಂದು ಸ್ಪೀಚ್ ಮಾಡು, ಬರ್ಕೊಡ್ತೀನಿ. ರಿಪಬ್ಲಿಕ್ ಡೇ ಒಂದು ಸ್ಪೀಚ್ ಮಾಡು. ಅಥವಾ ಒಂದು ಮಗು ಇನ್ಯಾವುದೋ ಒಂದು ಕ್ವಿಝಲ್ಲಿ ಭಾಳ ಚೆನ್ನಾಗಿರುತ್ತೆ, ಆ ಮಗು ಕ್ವಿಝ್ ಹಿಂಗೆ ಮಾಡು ಅಂಥೇಳಿ ನಾವೇನು ಮಾಡಬೇಕು? ಮೋಟಿವೇಟ್ ಮಾಡಬೇಕು. ಅವರಲ್ಲಿರ್ತಕ್ಕಂತಹ ಎಬಿಲಿಟಿಗಳನ್ನು ಡೆವಲಪ್ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ಓಕೆ, 10ನೇ ಕ್ವಶನ್ ನೋಡಿ. ದ ಆಬ್ಜೆಕ್ಟ್ ಆಫ್ ಎಜುಕೇಷನ್ ಈಸ್ ಟು ಇಂಪ್ಲಿಮೆಂಟ್ ಆಲ್ ದ ಎಬಿಲಿಟೀಸ್ ಟು ಚಿಲ್ಡ್ರನ್ ಟು ದ ಮ್ಯಾಕ್ಸಿಮಮ್ ಪಾಸಿಬಲ್ ಎಕ್ಸ್ಟೆಂಟ್. ದಿಸ್ ಇಂಡಿಕೇಟ್ಸ್ ದಟ್ ಅಂತ ಕೇಳಿದ್ದಾರೆ. ಅಂದರೆ ದ ಆಬ್ಜೆಕ್ಟ್ ಆಫ್ ಎಜುಕೇಷನ್ ಈಸ್ ಟು ಇಂಪ್ಲಿಮೆಂಟ್ ಆಲ್ ದ ಎಬಿಲಿಟೀಸ್ ಆಫ್ ಚಿಲ್ಡ್ರನ್ ಟು ದ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಎಕ್ಸ್ಟೆಂಟ್. ಎಷ್ಟಾಗುತ್ತೋ ಅಷ್ಟು ಮಗುವಿಗೆ ನಾವು ಕಲಿಸ್ಬೇಕು ಅನ್ನೋದು ಒಂದು ಉದ್ದೇಶ ಎಜುಕೇಷನಿಂದು. ದಿಸ್ ಇಂಡಿಕೇಟ್ಸ್ ದಟ್, ಈ ಒಂದು ವಿಚಾರ ಏನನ್ನ ಹೇಳುತ್ತೆ ಅಂತೇಳಿ. ಅಂದರೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ಬೇಕು ಅನ್ನೋದು. ದ ಟೀಚರ್ ಆ್ಯಂಡ್ ಪೇರೆಂಟ್ಸ್ ಶುಡ್ ನೋ ಹೌ ಏಬಲ್ ದ ಚಿಲ್ಡ್ರನ್ ಆರ್. ನೋಡು, ಇಲ್ಲಿ ಒಬ್ಬ ಶಿಕ್ಷಕ ಮತ್ತು ಪೇರೆಂಟ್ಸ್, ಪೋಷಕರು ಅರ್ಥ ಮಾಡ್ಕೋಬೇಕು ಮಗು ಎಷ್ಟು ಕಲಿಯುತ್ತೆ ಅಂತೇಳಿ. ಹೌ ಮಚ್ ಕೇಪಬಲ್ ದೇ ಆರ್, ಎಷ್ಟದು ಹಿಡ್ಕೊಳಕ್ಕೆ ಸಾಧ್ಯ ಅಂಥೇಳಿ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅನ್ನೋದು ಇದಕ್ಕೆ ಆನ್ಸರ್. ನೋಡೋಣ. ನೆಕ್ಸ್ಟ್ ಅದಾದಮೇಲೆ 2ನೇದು ಆಪ್ಷನ್ ನೋಡಿ. ದೇ ಶುಡ್ ಬಿ ಗಿವನ್ ಗುಡ್ ಆಪರ್ಚುನಿಟಿ ಆ್ಯಂಡ್ ಎ ಕಂಡಕ್ಟಿವ್ ಆಗಬೇಕಿದು, ಕಂಡೆನ್ಸಿವ್ ಆಗಿದೆ, ಕಂಡೆನ್ಸಿವ್ ತಗೊಳ್ಳಿ. ಕಂಡೆನ್ಸಿವ್ ಎನ್ವೈರ್ಮೆಂಟ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ದೇರ್ ಡೆವಲಪ್ಮೆಂಟ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ನೋಡಿ, ಇದು ಕರೆಕ್ಟ್ ಆದಂಥ ಆನ್ಸರ್. ನೋಡಿ, ಎಜುಕೇಷನ್ನ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆಪರ್ಚುನಿಟಿ. ಅದಕ್ಕೆ ಆಪರ್ಚುನಿಟಿನ ನಾವು ಮಾಡಿಕೊಡ್ಬೇಕು. ಆಪರ್ಚುನಿಟಿ ಮಾಡಿಕೊಟ್ರೆ ಆಯಿತಾ? ಅದಕ್ಕೆ ಆ ಆಪರ್ಚುನಿಟಿಗೆ ತಕ್ಕಂಥ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಅವಾಗೇನಾಗುತ್ತೆ, ನಾವು ಏನು ಹೇಳಿಕೊಟ್ರು ಅದು ಏನೇ ಮಾಡಿದರೂ ಕೂಡ ಅಷ್ಟು ಡೆವಲಪ್ ಆಗೋಕ್ಕೆ ಸಾಧ್ಯ ಇದೆ ಅನ್ನೋದು ಇದಕ್ಕೆ ಆನ್ಸರ್. ನೋಡೋಣ, ಇದು ಇಟ್ ಈಸ್ ಇಂಪಾರ್ಟೆಂಟ್ ದಟ್ ದೇರ್ ಕ್ಯಾರೆಕ್ಟರ್ ಈಸ್ ಹೆಲ್ಪ್ಫುಲ್. ಅವ್ರ ಕ್ಯಾರೆಕ್ಟರ್ ಮೂಲಕ ಈ ಎಜುಕೇಷನ್ ಮಾಡೋಕ್ಕಾಗತ್ತಾ? ಇಲ್ಲ. ದ ಟೀಚರ್ ಆ್ಯಂಡ್ ಪೇರೆಂಟ್ಸ್ ಪ್ರೊವೈಡ್ ಬುಕ್ಸ್
ಬುಕ್ಸ್ ಕೊಡೋದ್ರಿಂದ ಏನು ಆ ಒಂದು ಆಬ್ಜೆಕ್ಟ್ ರೀಚ್ ಆಗುತ್ತಾ ಅಂತ ಹೇಳಿದ್ರೆ ಅಲ್ಲ. ಏನು ಅಂತ ಹೇಳಿದ್ರೆ ಅದಕ್ಕೆ ಗುಡ್ ಆಪರ್ಚುನಿಟಿ ಮಾಡಿಕೊಡ್ಬೇಕು, ಅಲಾಂಗ್ ವಿತ್ ಆ ಕಂಡೆನ್ಸಿವ್ ಎನ್ವೈರ್ಮೆಂಟ್, ಅದಕ್ಕೆ ಬೇಕಾದಂಥ ಒಂದು ಒಳ್ಳೆ ಪರಿಸರವನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋದು ಆನ್ಸರ್. ನೆಕ್ಸ್ಟು, ವಾಟ್ ಐ ಲೈಕ್ ಅಬೌಟ್ ಟೀಚಿಂಗ್ ಈಸ್ ದ್ಯಾಟ್ ಇಟ್ ಈಸ್ ದ, ಅಂದರೆ ಏನು ಟೀಚಿಂಗ್ ಅಂದರೆ ನಾವೇನು ಅನ್ಕೊಂಡಿದ್ದೀವಿ, ಇಟ್ ಈಸ್ ಎ ಮೋಸ್ಟ್ ಪೀಸ್ಫುಲ್ ಜಾಬ್ ಅಥವಾ ಮೋಸ್ಟ್ ಲಕ್ರೇಟಿವ್ ಲಕ್ರೇಟಿವ್ ಜಾಬ್ ಬಿಕಾಸ್ ಆಫ್ ದ ಫಾರ್ ಪ್ರೈವೇಟ್ ಟ್ಯೂಷನ್ ಸ್ಕೋಪ್ ಫಾರ್ ಪ್ರೈವೇಟ್ ಟ್ಯೂಷನ್. ಈ ನೋಡಿ, ಅಂದರೆ ಟೀಚಿಂಗ್ ಅಂತ ಹೇಳಿದ್ರೆ ನಾವಲ್ಲಿ ಏನೋ ಒಂದು ಮಕ್ಕಳಿಗೆ ಇವತ್ತು ಇದು ಕಡೆ ಇದು ಬರ್ಕೊಳ್ರ ಅಂದು ನಾವು ಪ್ರೈವೇಟಾಗಿ ಬಂದು ಮಾಡೋದ ಅಂಥೇಳಿ, ಅಂದರೆ ಪ್ರೈವೇಟು ಇದಕ್ಕೆ ಸ್ಕೋಪು ಕೊಡೋದ, ಪ್ರಾಧಾನ್ಯತೆ ಕೊಡೋದ ಅಂಥೇಳಿ ಕೇಳಿದ್ದಾರೆ. ಅಲ್ಲ, ಮೋಸ್ಟ್ ಚಾಲೆಂಜಿಂಗ್ ಜಾಬ್, ಟೀಚಿಂಗ್ ಜಾಬ್ ಅನ್ನೋದು ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಅಂಥೇಳಿ. ಹೌದಾ, ನೋಡೋಣ. ರೆಸಾರ್ಟ್ ಆಫ್ ಈವನ್ ದ ಲೀಸ್ಟ್ ಕಾಂಪಿಟೆಂಟ್ ಪರ್ಸನ್ಸ್, ಇದು ಒಂದು ಲೀಸ್ಟ್ ಕಾಂಪಿಟೆಂಟ್ ಪರ್ಸನ್ಗಳಿಗೆ ಒಲಿಯುತ್ತಾ ಅಂತ ಹೇಳಿದ್ರೆ ಅಲ್ಲ. ಈ ಟೀಚಿಂಗ್ ಜಾಬ್ ಅನ್ನೋದು ಮೋಸ್ಟ್ ಚಾಲೆಂಜಿಂಗ್ ಜಾಬ್. ಯಾಕೆ ಅಂತ ಹೇಳಿದ್ರೆ ಡೈಲಿ ಡೇ ಬೈ ಡೇ ಈ ಮಕ್ಕಳ ಜೊತೆ ಟೀಚರು ಕೂಡ ಕಲಿತಾ ಇದ್ರೆ ನಾವು ಅವ್ರನ್ನ ಏನಂತೀವಿ, ಗುಡ್ ಟೀಚರ್ ಅಂತೇಳಿ ಕಲಿಯೋಕ್ಕೆ ಸಾಧ್ಯ. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು 12ನೇ ಕ್ವಶನ್ ನೋಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಆಫ್ ಟೀಚಿಂಗ್ ಈಸ್, ಆ ಟೀಚಿಂಗ್ನ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ. ಮೇಕಿಂಗ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಟೀಚರ್ ಸೇಸ್, ಅಂದರೆ ಟೀಚರ್ ಏನು ಹೇಳ್ತಾರಲ್ಲ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದ ಅಂತ ಹೇಳಿ ಕೇಳಿದ್ದಾರೆ. ಕವರಿಂಗ್ ದ ಕೋರ್ಸ್ ಪ್ರಿಸ್ಕ್ರೈಬ್ಡ್ ಇನ್ ಹಿಸ್ ಸಬ್ಜೆಕ್ಟ್, ಈಗ ನನಗೆ 14 ಚಾಪ್ಟರ್ ಕೊಟ್ಟರೆ 14 ಚಾಪ್ಟರ್ ಮುಗಿಸೋದ ಅಂತ ಕೇಳಿದ್ದಾರೆ. ಅಂದರೆ ಸ್ಕಿಲ್ ಕೀಪಿಂಗ್ ಸ್ಟೂಡೆಂಟ್ಸ್ ರಿಲ್ಯಾಕ್ಸ್ಡ್ ವೈಲ್ ಟೀಚಿಂಗ್, ಮಕ್ಕಳು ಪಾಠ ಮಾಡಬೇಕಾದ್ರೆ ರಿಲ್ಯಾಕ್ಸ್ಡ್ ಆಗಿ ಇರೋದ ಅಂತ ಕೇಳಿದ್ದಾರೆ. ಟೇಕಿಂಗ್ ಕ್ಲಾಸಸ್ ರೆಗ್ಯುಲರ್ಲಿ, ಪದೇ ಪದೇ ಕ್ಲಾಸಸ್ ತಗೊಳೋದು ಅಂತ ಕೇಳಿದ್ದಾರೆ. ಅಂದರೆ ಸ್ಕಿಲ್ ಟೀಚಿಂಗ್ ಅಂತ ಹೇಳಿದ್ರೆ ಏನು ಗೊತ್ತಾ, ಮೇಕಿಂಗ್ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಟೀಚರ್ ಸೇಸ್, ಆ ಟೀಚರ್ ಏನು ಹೇಳ್ತಾರಲ್ಲ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ಇದು ಸ್ಕಿಲ್ ಆಫ್ ಸ್ಕಿಲ್ ಆಫ್ ಟೀಚಿಂಗ್ ಅಂತೇಳಿ, ಇಂಪಾರ್ಟೆಂಟ್ ಸ್ಕಿಲ್ ಅಂತೇಳಿ ಕರಿತೀವಿ. ದ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಡಾಪ್ಟೆಡ್ ಅಟ್ ಪ್ರೆಸೆಂಟ್ ಇನ್ ಸ್ಕೂಲ್ ಕರಿಕ್ಯುಲಮ್ ಈಸ್ ಅಂತ ಕೇಳಿದ್ದಾರೆ ನೋಡಿ. ಈ ಪ್ರೆಸೆಂಟ್ ಸಿಚುಯೇಷನಲ್ಲಿ ನಾವು ಯಾವ ಕರಿಕ್ಯುಲಮ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಫಾರ್ಮೇಟಿವ್ ಕೋರ್ಲೇಷನಲ್ ಅಪ್ರೋಚ ಅಲ್ಲ, ಫಂಕ್ಷನಲ್ ಕಮ್ಯುನಿಕೇಟಿವ್ ಅಪ್ರೋಚ ಇದೆ ಹೌದು, ಫಂಕ್ಷನ್ ಕರೆಕ್ಟಿವ್ ಅಪ್ರೋಚ ಅಲ್ಲ, ಇಲ್ಲಿ ಫಿಗರೇಟಿವ್ ಕಾಂಪ್ರಹೆನ್ಸಿವ್ ಅಪ್ರೋಚ ಇದು ಅಲ್ಲ. ಸೊ ಆಪ್ಷನ್ ಬಿ ಏನದು ಕರೆಕ್ಟ್ ಆನ್ಸರ್ ಆಗುತ್ತೆ. ಫಂಕ್ಷನಲ್ ಕಮ್ಯುನಿಕೇಟಿವ್ ಅಪ್ರೋಚ್ ಇದು ನಾವು ಈಗ ಬಳಸ್ತಕ್ಕಂಥ ಒಂದು ಅಡಾಪ್ಟೆಡ್ ಇಂಗ್ಲೀಷ್ ಟೀಚಿಂಗ್ ಅಂತ ಹೇಳಿ ಹೇಳ್ಬೋದು. ಆರ್ಗನೈಸೇಷನ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಐಡಿಯಾಸ್ ಇನ್ ಪ್ಯಾರಾಗ್ರಾಫ್ಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್, ನೋಡಿ ಈ 14ನೇ ಕ್ವಶನ್ನು, ಇಲ್ಲಿ ಆರ್ಗನೈಸೇಷನ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಐಡಿಯಾಸ್ ಇನ್ ಪ್ಯಾರಾಗ್ರಾಫ್ಸ್, ಈ ಪ್ಯಾರಾಗ್ರಾಫಲ್ಲಿ ನಾವು ಒಂದು ಇದನ್ನ ಆರ್ಗ್ಯುಮೆಂಟ್ಸ್ ಆರ್ಗನೈಸ್ ಮಾಡ್ತೀವಲ್ವ, ಯಾವ ಥರ ಅಂಥೇಳಿ, ರೈಟಿಂಗ್ ಎಸ್ಸೆ ಬರೆಯೋದ್ರ ಮೂಲಕ, ಮೆಮೋಸ್ ಬರೆಯೋದ್ರ ಮೂಲಕ, ರೈಟಿಂಗ್ ಸ್ಟೋರೀಸ, ರೈಟಿಂಗ್ ಪರ್ಸ್ನಲ್ ಲೆಟರ್ಸ ಅಂತ ಹೇಳಿದ್ರೆ ಆ ಪ್ಯಾರಾಗ್ರಾಫ್ನ ಅರೇಂಜ್ ಮಾಡೋದು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ಎಸ್ಸೆಯಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಇಂಟ್ರಡಕ್ಷನ್ ಅಂಥೇಳಿ ಒಂದು ಇದು ಮಾಡ್ತೀವಿ. ನೆಕ್ಸ್ಟು ಅದಾದಮೇಲೆ ಮೆರಿಟ್ಸು, ಡಿಮೆರಿಟ್ಸು, ನೆಕ್ಸ್ಟು ಅದಾದಮೇಲೆ ಒಪಿನಿಯನ್ನು, ಲಾಸ್ಟಿಗೆ ಕನ್ಕ್ಲೂಷನ್. ಈ ಒಂದು ಸಿಸ್ಟಮೆಟಿಕ್ ಸ್ಟೈಲ್ ಎಲ್ಲಿ ಅಂತ ಹೇಳಿದ್ರೆ ಮೆಮೋಸಲ್ಲಿ ಇರಲ್ಲ, ಒಂದೇ ಇರುತ್ತೆ. ಸ್ಟೋರಿ ಬರೆಯೋದ್ರಲ್ಲಿ ಇರಲ್ಲ, ಪರ್ಸ್ನಲ್ ಲೆಟರ್ ಬರೆಯೋದ್ರಲ್ಲಿ ಇರಲ್ಲ. ಸೊ ರೈಟಿಂಗ್ ಎಸ್ಸೆ ಬರೆಯೋದ್ರಲ್ಲಿ ಈ ಒಂದು ಆರ್ಗ್ಯುಮೆಂಟ್ಸು ಇರುತ್ತೆ. ಯಾಕೆ ಮೆರಿಟ್ಸ್ ಇರುತ್ತೆ, ಡಿಮೆರಿಟ್ಸ್ ಇರುತ್ತೆ. ಮೆಮೋದಲ್ಲಿ ಒಂದು ಮೆಮೊ ಹಾಕ್ತಾರೆ ಅಷ್ಟೇ. ಸ್ಟೋರೀಸಲ್ಲಿ ಏನಿರಲ್ಲ, ಒಂದು ಯಾವುದೋ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇರುತ್ತೆ. ಪರ್ಸ್ನಲ್ ಲೆಟರಲ್ಲಿ ಕೂಡ ಯಾವ ಇರಲ್ಲ. ಸೊ ಈ ಆರ್ಗ್ಯುಮೆಂಟ್ಸ್, ಈ ಬರೆಯೋ ಇದರಲ್ಲಿ ಆರ್ಗ್ಯುಮೆಂಟ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಎಸ್ಸೆಯಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡ್ಬೋದು, ನಮ್ಮ ವಾದನ ನಾವು ಮಂಡಿಸ್ಬೋದು ಅಂಥೇಳಿ. ನೆಕ್ಸ್ಟು 15ನೇ ಕ್ವಶನ್ ನೋಡಿ. ಇಫ್ ಎ ಟೀಚರ್ ಹ್ಯಾಸ್ ಟು ಪ್ರೂವ್ ಹಿಸ್ ಕ್ರೆಡಿಬಿಲಿಟಿ ಇನ್ ದ ಇವ್ಯಾಲ್ಯೂಷನ್ ಆಫ್ ಆನ್ಸರ್ ಬುಕ್ಲೆಟ್ಸ್ ದೆನ್ ಹಿ ಶುಡ್ ಬಿ,
ಒಬ್ಬ ಟೀಚರು ಇವ್ಯಾಲ್ಯೂಷನ್ ಮಾಡಬೇಕಾದ್ರೆ ಅವನು ಗುಡ್ ಟೀಚರ್ ಅನ್ಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ಕೇಳಿದ್ದಾನೆ. ಡ್ಯೂಟಿಫುಲ್, ನಾನು 4:15 ಬೆಲ್ ಹೊಡಿತು, 4:15 ನಾನು ತೆಗೆದಿಟ್ಟು ಬಿಡಬೇಕು, ಚೆಕ್ ಮಾಡ್ತಾ ಇದ್ದೀನಿ, ಇದಾ? ಅಲ್ಲ. ವೆರಿ ಮಚ್ ರೆಗ್ಯುಲರ್, ತುಂಬ ಬಿಡ್ದಂಗೆ ಚೆಕ್ ಮಾಡ್ಕೊತ ಇರಬೇಕಾ? ಅಲ್ಲ. ಇಂಪಾರ್ಷಲ್ ಅಂತ ಹೇಳಿದ್ರೆ ಹೌದು. ಹೈ ಹ್ಯಾಂಡೆಡ್ ಅಂತ ಹೇಳಿದ್ರೆ ಅಲ್ಲ. ಯಾಕೆಂದರೆ ಮಕ್ಕಳು ಆ 40 ಸ್ಟೂಡೆಂಟ್ಸ್ ಇರ್ತಾರಲ್ಲ, 40 ಸ್ಟೂಡೆಂಟ್ಸು ಕೂಡ ಇವ್ರಿಗೆ ಇಂಪಾರ್ಟೆಂಟು. ಯಾರಿಗೂ ಕೂಡ ಅಲ್ಲಿ ಪಾರ್ಶಲಿಟಿ ಮಾಡಬಾರ್ದು. ಇಂಪಾರ್ಷಲ್ ಆಗಿ ಒಬ್ಬ ಟೀಚರು ಇವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದು ಇದಕ್ಕೆ ಆನ್ಸರು. ಸೊ ಇದು 3 ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು, ಮೀನಿಂಗ್ಫುಲ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್. ಮೀನಿಂಗ್ಫುಲ್ ಲರ್ನಿಂಗು ಯಾವಾಗ ಅದರ ಒಂದು ಪ್ಲೇಸನ್ನು ತಗೊಳುತ್ತೆ ಅಂತೇಳಿ ಇದರಲ್ಲಿ ನೋಡಿ. ನಾವು ಈ ಮೀನಿಂಗ್ಫುಲ್ ಲರ್ನಿಂಗನ್ನು ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ದ ಟಾಪಿಕ್ಸ್ ಸ್ಟಾರ್ಟ್ ಅಂದರೆ ಆ ಒಂದು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ದ ಟಾಪಿಕ್ಸ್ ಸ್ಟಾರ್ಟ್. ಮಕ್ಕಳು ಯಾವಾಗ ಅವ್ರಿಗೆ ಇಂಟ್ರೆಸ್ಟೆಡ್ ಟಾಪಿಕ್ ಇರುತ್ತಲ್ಲ ಆವಾಗ ಅದು ಮೀನಿಂಗ್ಫುಲ್ ಲರ್ನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ. ಮತ್ತೆ ಯಾವಾಗ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ಸ್ ಆರ್ ಗಿವನ್ ವಿತಿನ್ ದ ರೀಚ್ ಆಫ್ ದಿ ಸ್ಟೂಡೆಂಟ್ಸ್. ಮಕ್ಕಳಿಗೆ ರೀಚ್ ಆಗೋ ರೀತಿ ಹೇಳಿದಾಗ ಅದು ಮೀನಿಂಗ್ಫುಲ್ ಆಗೋದು. ನೋಡೋಣ. ಸ್ಟೂಡೆಂಟ್ಸ್ ರಿವೈಸ್ ದ ಕ್ವಶನ್ಸ್ ಆ್ಯಂಡ್ ಗೆಟ್ ದೇಮ್ ಕ್ಲಾರಿಫೈಡ್. ಅವರು ಆ ಒಂದು ಕ್ವಶನ್ಸ್ನ ಓದ್ಕೊಂಡು ಕ್ಲಾರಿಫೈ ಮಾಡಿದಾಗ ನೋಡೋಣ. ದ ನ್ಯೂ ಕಂಟೆಂಟ್ ಬೀಯಿಂಗ್ ಥಾಟ್ ಈಸ್ ರಿಲೇಟೆಡ್ ಟು ದ ಪ್ರೀವಿಯಸ್ ನಾಲೆಡ್ಜ್ ಆಫ್ ದ ಸ್ಟೂಡೆಂಟ್ಸ್. ಹೌದು, ಇದೇ ಆನ್ಸರು. ಯಾಕೆಂದರೆ ಆ್ಯಸ್ ವಿ ನೋ ದ್ಯಾಟ್ ನಮಗೆಲ್ಲ ಬಿ ಎಡಲ್ಲಿ ಬರ್ಸಿರ್ತಾರೆ, ಏನು ಇದನ್ನು ಲೆಸನ್ ಪ್ಲ್ಯಾನ್ ಬರ್ಸಿರ್ತಾರೆ. ನಾವು ಫಸ್ಟೇ ಹಾಕ್ತೀವಿ, ಪ್ರೀವಿಯಸ್ ನಾಲೆಡ್ಜ್ ಚೆಕ್ ಮಾಡ್ತೀವಿ. ಅಲ್ಲಿ ನಾವೇನೋ ಒಂದು ಪಾಠ ಮಾಡ್ತಾ ಇರ್ತೀವಿ, ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳಿ ಡು ಯು ನೋ ದಿಸ್ ಅಂತ ಕೇಳ್ತೀವಿ. ನಿಮಗೆ ಇದು ಗೊತ್ತಾ ಅಂಥೇಳಿ ಅವ್ರಿಗೆ ಗೊತ್ತು ಅಂತಾರೆ. ಎಲ್ಲಿ ಗೊತ್ತು, ಹೆಂಗೆ ಗೊತ್ತು ಎಲ್ಲ ಕೇಳಿದ್ಮೇಲೆ ಹೌದಾ ನಾವಿವತ್ತು ಇದೇ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ದಿಸ್ ಈಸ್ ವಾಟ್ ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಹೇಳೋದು. ನೋಡಿ, ಇಲ್ಲಿ ಲೆಸನ್ ಪ್ಲಾನ್ ಬಗ್ಗೆನೂ ಕೇಳಿದ್ದಾರೆ. ಲೆಸನ್ ಪ್ಲಾನ್ ಅಂತ ಡೈರೆಕ್ಟಾಗಿ ಕೇಳಿಲ್ಲ, ಈ ರೀತಿ ಕೇಳಿದ್ದಾರೆ. ತುಂಬ ಟಫ್ ಇದೆ ಕ್ವಶನ್ ಪೇಪರು. ನಾವು ಅಂದ್ಕೊಂಡ ರೀತಿ ಈಸಿ ಇಲ್ಲ. ಓಕೆ, ಈಗ ಹೆಂಗಿದೆ ಇದು ಮಾಡಲ್ಲು, ಇನ್ನು ಅಭಿ ಪಿಕ್ಚರ್ ಬಾಗಿ ಅಂತಾರಲ್ಲ ಅದು ಹೆಂಗಿರ್ಬೋದು. ಓಕೆ, ಇಫ್ ಅಂಡರ್ ಸೆಂಟಿಮೆಂಟಲ್ ಅರ್ಜಸ್ ವಿ ಗಿವ್ ಅಪ್ ಇಂಗ್ಲೀಷ್ ಲರ್ನಿಂಗ್. ನೋಡಿ, ಅಲ್ಲೊಂದು ಸಮಸ್ಯೆ ಇರೋದ್ರಿಂದ ಅದು ಗಿವ್ ಅಪ್ ಇಂಗ್ಲೀಷ್ ಲರ್ನಿಂಗ್ನ ಬಿಡಬೇಕಾಯಿತು. ವಿ ವುಡ್ ಕಟ್ ಅವರ್ ಸೆಲ್ಸ್ ಫ್ರಮ್ ದಿ ಲಿವಿಂಗ್ ಸ್ಟ್ರೀಮ್ ಆಫ್ ಎವರ್ ಗ್ರೋಯಿಂಗ್ ನಾಲೆಡ್ಜ್ ಈಸ್ ರಿಪೋರ್ಟೆಡ್ ಬೈ. ಇದನ್ನು ಯಾರು ಹೇಳಿದ್ದಾರೆ ಈ ಮಾತನ್ನು ಅಂಥೇಳಿ? ಇದನ್ನು ರಾಧಾಕೃಷ್ಣ ಅವರು ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಆ್ಯಸ್ ವಿ ನೋ ದಟ್ ರಾಧಾಕೃಷ್ಣ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಮಿಷನ್ ಬರುತ್ತೆ 1948-49ರಲ್ಲಿ. ಇವರು ಎಜುಕೇಷನ್ ಬಗ್ಗೆ ಒಂದು ಅವ್ರದ್ದೇ ಆದ ಒಂದು ಮಂಡಿಸ್ತಾರೆ ವಾದವನ್ನು. ನೆಕ್ಸ್ಟು ಕೊಠಾರಿ ಕಮಿಷನ್ನು ನಿಮಗೆ ಗೊತ್ತಿದೆ, ಇದು 1964-66. ನೆಕ್ಸ್ಟು ಸಾರ್ಜೆಂಟ್ ಕಮಿಷನ್ ಬರುತ್ತೆ. ಸಾರ್ಜೆಂಟ್ ಕಮಿಷನ್ ಆದಮೇಲೆ ಇಲ್ಲಿ ಮುದಲಿಯಾರ್ ಕಮಿಷನ್ ಅಂತ ಬರುತ್ತೆ. ಇದು 1952-53. ಇದು ಸೆಕೆಂಡ್ರಿ ಎಜುಕೇಷನ್ನಿಗೆ ಪ್ರಿಫರ್ ಮಾಡುತ್ತೆ. ಗೊತ್ತಿರಬೇಕು ನಮಗೆ ಇವೆಲ್ಲ. ಯಾಕೆ ಅಂತೇಳಿದ್ರೆ ಇದನ್ನೇ ಕೇಳ್ಬೋದು. ನೆಕ್ಸ್ಟ್ ಮುದಲಿಯಾರ್ ಕಮಿಷನ್ ಏನು ಮಾಡುತ್ತೆ? ಸೆಕೆಂಡ್ರಿ ಎಜುಕೇಷನ್. ಓಕೆ, ನೆಕ್ಸ್ಟ್ 18ನೇ ಕ್ವಶನ್ ನೋಡಿ. ಸೊ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಇಲ್ಲಿ. ಇನ್ ದ ಟೀಚಿಂಗ್ ಲರ್ನಿಂಗ್ ಜರ್ನಿ, ಅಂದರೆ ಟೀಚಿಂಗ್ ಮತ್ತು ಲರ್ನಿಂಗ್ ಕಲಿಯೋದ್ರಲ್ಲಿ, ಪಾಠ ಮಾಡೋದ್ರಲ್ಲಿ ಮತ್ತು ಕಲಿಯೋದ್ರಲ್ಲಿ, ದ ಟೀಚರ್ಸ್ ಪ್ರೈಮರಿ ರೋಲ್ ಈಸ್ ಟು. ಒಬ್ಬ ಟೀಚರ್ನ ಪ್ರೈಮರಿ ರೋಲ್ ಏನಪ್ಪ ಅಂತ ಹೇಳಿದ್ರೆ, ಡಾಮಿನೇಟ್ ದ ಕ್ಲಾಸ್ ರೂಮ್ ಡಿಸ್ಕಷನ್. ಆ ಕ್ಲಾಸ್ ರೂಮ್ ಡಿಸ್ಕಷನ್ನಲ್ಲಿ ಇವರೇ ಡಾಮಿನೇಷನ್ ಮಾಡೋದ ಅಂಥೇಳಿ, ಅಥವಾ ಫೆಸಿಲಿಟೇಟ್, ಗೈಡ್, ಇನ್ಸ್ಪೈರ್ ಲರ್ನರ್ಸ್ ಟು ಕನ್ಸ್ಟ್ರಕ್ಟ್ ನಾಲೆಡ್ಜ್. ಇದಾ? ಪ್ರೊವೈಡ್ ಆನ್ಸರ್ ಆ್ಯಂಡ್ ಎವ್ರಿ ಕ್ವಶನ್. ಆಯಿತು, ನಿಮಗೊಂದು ಬುಕ್ ಕೊಟ್ಟಿರ್ತೀನಿ, ಇದ್ರಾಗ ಆನ್ಸರ್ ಇದೆ, ಬರ್ಕೊಳ್ರಿ ಅಂತ ಹೇಳ್ಬಿಡೋದ? ಅಥವಾ ಅಸೆಸ್ ಸ್ಟೂಡೆಂಟ್ಸ್ ಓನ್ಲಿ ಥ್ರೂ ಎಕ್ಸಾಮಿನೇಷನ್. ಮಕ್ಕಳನ್ನ ಬರೀ ಎಕ್ಸಾಮ್ ಮಾಡೋದ್ರ ಮೂಲಕ ಅಸೆಸ್ ಮಾಡ್ಬೇಕು ಅವ್ರನ್ನ ಅಂತ ಹೇಳಿದ್ರೆ ಇಲ್ಲ. ನವೆಡೇಸ್ ವಿ ಆರ್ ನಾಟ್ ಟೀಚರ್ಸ್, ನಮ್ಮನ್ನು ಫೆಸಿಲಿಟೇಟರ್ಸ್ ಅಂತೇಳಿ ಕರೆದಿದ್ದಾರೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಫೆಸಿಲಿಟೇಟ್
ಅವ್ರಿಗೆ ಏನು ಬೇಕು ಅವರೆಲ್ಲ ಎಲ್ಲ ಇರುತ್ತೆ. ನಾವೇನು ಮಾಡಬೇಕು, ಜಸ್ಟ್ ವಿ ಹ್ಯಾವ್ ಟು ಫೆಸಿಲಿಟೇಟ್ ವಾಟ್ ದೇ ನೀಡ್. ಅವ್ರಿಗೆ ಏನು ಬೇಕೋ ಅದನ್ನು ಕೊಡೋದಷ್ಟೇ. ಗೈಡ್ ಮಾಡಬೇಕು, ಮೆಂಟ್ ಮಾಡಬೇಕು, ಅವ್ರನ್ನ ಇನ್ಸ್ಪೈರ್ ಮಾಡಬೇಕು. ಇಂಗ್ಲೀಷ್ ಈಸ್ ವೆರಿ ಈಸಿ, ಇಷ್ಟೇ ಕಣ ಇಂಗ್ಲೀಷ್ ಅಂತೇಳಿ ಅವರಿಗೆ ಹೇಳ್ಕೊಡ್ಬೇಕು. ಇದೇ ಏನಪ್ಪ ಅಂತ ಹೇಳಿದ್ರೆ ಅವ್ರನ್ನ ನಾವು ಮೋಟಿವೇಟ್ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ದ ಇನ್ಸಿಡೆಂಟಲ್ ಆರ್ ಕೋರಿಲೇಟಿವ್ ಮೆಥಡ್ ಈಸ್ ಆರ್ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಕೋರಿಲೇಟಿವ್ ಅಥವಾ ಇನ್ಸಿಡೆಂಟಿಯಲ್ ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದು ಇಂಡಕ್ಟಿವ್ ಮೆಥಡಾ ನೋಡೋಣ, ಇಂಡಕ್ಟಿವ್ ಅಲ್ಲ. ಡಿಡಕ್ಟಿವ್ ಮೆಥಡಾ, ಡಿಡಕ್ಟಿವ್ ಅಲ್ಲ. ಸ್ಟ್ರಕ್ಚರಲ್ ಮೆಥಡಾ, ಸ್ಟ್ರಕ್ಚರ್ ಅಲ್ಲ. ಇದು ರೆಫರೆನ್ಸ್ ಮೆಥಡ್. ಕೋರಿಲೇಷನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದಕ್ಕೊಂದು ರಿಲೇಷನ್ ಇರುತ್ತೆ, ಕೋರಿಲೇಷನ್ನು. ಸೊ ಇದನ್ನು ರೆಫರೆನ್ಸ್ ಮೆಥಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇನ್ಸಿಡೆಂಟಿಯಲ್ ಅಥವಾ ಕೋರಿಲೇಟಿವ್ ಮೆಥಡ್ ಅಂತ ಹೇಳಿದ್ರೆ ರೆಫರೆನ್ಸ್ ಮೆಥಡ್ ಅಂತಲೂ ಕೂಡ ಕರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ರಿಕ್ಯಾಪ್ಚುಲೇಷನ್ ಮೀನ್ಸ್. ರಿಕ್ಯಾಪ್ಚುಲೇಷನ್ ಮೀನ್ಸ್ ನೋಡಿ, ಫಾಲೋಯಿಂಗ್ ಅಪ್, ಸಮ್ಮಿಂಗ್ ಅಪ್, ಸಪೋಸಿಷನ್ ಅಥವಾ ಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಸಮ್ಮಿಂಗ್ ಅಪ್ ಅಂತೇಳಿ. ರಿಕ್ಯಾಪ್ಚುಲೇಷನ್ ಅಂತ ಹೇಳಿದ್ರೆ ಕನ್ಕ್ಲೂಷನ್ನು, ಸಮ್ಮಿಂಗ್ ಅಪ್ಪು, ಇವನ್ನೆಲ್ಲ ಕೂಡ ನಾವು ಕರಿತೀವಿ. ಆಯಿತು, ಇಲ್ಲಿವರೆಗೂ 20 ಕ್ವಶನ್ವರೆಗೂ ಏನಾಯಿತು ಅಂತ ಹೇಳಿದ್ರೆ ಇದು ಮೆಥಡಾಲಜಿಗೆ ಸಂಬಂಧಿಸಿದ್ದು ಅಥವಾ ಪೆಡಗಾಗಿ ಅಂತ ಏನು ಕರಿತೀವಿ, ಈ ಪೆಡಗಾಗಿಗೆ ಸಂಬಂಧಿಸಿದಂತಹ ಕ್ವಶನ್. ಎಸ್, ಇಲ್ಲಿಂದ ಏನಾಗುತ್ತೆ ನೋಡಿ, ಇಲ್ಲಿಂದ ಇದು ಬರುತ್ತೆ, ಏನು ಲಿಟ್ರೇಚರ್ ಸ್ಟಾರ್ಟ್ ಆಗುತ್ತೆ. ಡೆಲ್ಲಾಸ್ ಹೇರ್. ಆ ಡೆಲ್ಲಾ ಅವಳ ಹೇರ್ ಮೇಲೆ ತುಂಬ ಪ್ರೀತಿ, ಮತ್ತು ಜಿಮ್ಸಿಗೆ ಅವನ ವಾಚ್ ಮೇಲೆ ತುಂಬ ಪ್ರೀತಿ ಇರುತ್ತೆ. ನೋಡಿ, ಇವೆರಡು ಆಲ್ವೇಸ್ ಬಿನ್ ಎ ಸೋರ್ಸ್ ಆಫ್ ನರ್ವಸ್ನೆಸ್ಸ, ಪ್ರೈಡ, ಆಂಗ್ಸಿಟಿನ, ಶೇಮ ಅಂತ ಹೇಳಿದ್ರೆ ನೋಡಿ, ಡೆಲ್ಲಾಗೆ ಅವಳ ಹೇರ್ ಬಗ್ಗೆ ತುಂಬ ಪ್ರಶಂಸೆ ಇರುತ್ತೆ. ಇವನು ಜಿಮ್ಸಿಗೆ ಅವನ ವಾಚ್ ಬಗ್ಗೆ ತುಂಬ ಪ್ರಶಂಸೆ ಇರುತ್ತೆ. ನೋಡಿ, ಈ ಒಂದು ಸ್ಟೋರಿ ಹೆಂಗಿದೆ ಅಂತ ಹೇಳಿದ್ರೆ ಇಲ್ಲಿ ಲವ್ ಇರುತ್ತೆ, ಒಂದು ಸ್ಯಾಕ್ರಿಫೈಸ್ ಇರುತ್ತೆ, ಸ್ಯಾಕ್ರಿಫೈಸ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಸೆಲ್ಫ್ಲೆಸ್ನೆಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಈ ಮೂರು ಕೂಡ ಈ ಒಂದು ಸ್ಟೋರಿಯಲ್ಲಿ ನಾವು ಕಾಣ್ತೀವಿ. ಇದು ಗೊತ್ತಿರಬೇಕು ನಿಮಗೆ. ಓಕೆ, ಎಸ್, ಪ್ರೈಡ್ ಅನ್ನೋದು ಆನ್ಸರ್. ನೆಕ್ಸ್ಟು ಇನ್ ದ ಪೊಯಮ್ ದ ಸಾಲಿಟರಿ ರೀಪರ್ ಪೊಯಮಲ್ಲಿ ದ ಪೊಯೆಟ್ ಸಿಂಗ್ಸ್ ಏನು ಗುಡ್ ಸಾಂಗ ಅಲ್ಲ, ಮತ್ತು ಚಿಯರ್ ಅಪಿಂಗ್ ಸಾಂಗ ಅಲ್ಲ. ಏನು ಹಾಗಾದರೆ ಅಂತ ಹೇಳಿದ್ರೆ ವಂಡರ್ಫುಲ್ ಆ್ಯಂಡ್ ಫುಲ್ ಆಫ್ ಏನು ಕೋರಸ ಅಲ್ಲ, ಸ್ಯಾಡ್ ಆ್ಯಂಡ್ ಲೋನ್ಸಮ್ ಸಾಂಗ ಅಂತ ಹೇಳಿದ್ರೆ ಹೌದು. ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಇದರಲ್ಲಿ ಸಾಲಿಟರಿ ರೀಪರಲ್ಲಿ ಆ ಮೆಲಾಂಕೊಲಿ ಅಥವಾ ಮಿಸ್ಟೀರಿಯಸ್ ಕ್ವಾಲಿಟಿನ ಎಕ್ಸ್ಪ್ರೆಸ್ ಮಾಡ್ತಾನೆ. ಮೆಲಾಂಕೊಲಿ ಅಂತ ಹೇಳಿದ್ರೆ ಸ್ಯಾಡ್ನೆಸ್ ಅಂತೇಳಿ, ಸ್ಯಾರೋ ಅಂತೇಳಿ, ಈ ಸ್ಯಾರೋನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ಸಾಲಿಟರಿ ರೀಪರು ಅಥವಾ ಮೆಲಾಂಕೊಲಿ ಅಂತ ಹೇಳಿ ಕೇಳಿದ್ರು ಕೂಡ ನೀವು ಬರೆಯಂಗಿರಬೇಕು. ಮೆಲಾಂಕೊಲಿ ಅಂತೇಳಿ, ಮೆಲಾಂಕೊಲಿ ಅಥವಾ ಮಿಸ್ಟೀರಿಯಸ್ ವಾಯ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಇಲ್ಲಿ ನೋಡ್ಬೋದು ನಾವು ಎಲ್ಲಿ ಸಾಲಿಟರಿ ರೀಪರ್. ನೆಕ್ಸ್ಟ್ 23ನೇ ಕ್ವಶನ್ ನೋಡಿ, ವಾಟ್ ಡಸ್ ದ ಲೈಫ್ ಟ್ರೀ ರೆಕಗ್ನೈಸ್ ಇನ್ ದ ಪೊಯಮ್ ಅಂತ ಕೇಳಿದ್ದಾರೆ. ಲೈಫ್ ಟ್ರೀ ಅಂದರೆ ಏನು ಗೊತ್ತಾ? ಮೆಟೀರಿಯಲ್ ವೆಲ್ತಾ ಅಲ್ಲ, ಗ್ರೋತ್, ವಿಸ್ಡಮ್ಮು ಮತ್ತು ಕಂಟಿನ್ಯೂಟಿ ಆಫ್ ಲೈಫ್ ಅಂತ ಹೇಳಿದ್ರೆ ಹೌದು, ಇದೇ ಆನ್ಸರು 2 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಪೊಯಮ್? ಈ ಒಂದು ಪೊಯಮ್ನ ಸೆಂಟ್ರಲ್ ಥೀಮ್ ಏನಪ್ಪ ಅಂತ ಹೇಳಿದ್ರೆ ಯಾವುದು? ಈ ಒಂದು ಪೊಯಮ್ದು ಇಲ್ಲಿ ಏನಾಗುತ್ತೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ ಅಲ್ವಾ, ಇಲ್ಲಿ ದ ಇಂಪಾರ್ಟೆನ್ಸ್ ಆಫ್ ಕಾಂಪಿಟೇಷನ್ ಅಲ್ಲ, ದ ಹಾರ್ಮೋನಿ ಬಿಟ್ವೀನ್ ನೇಚರ್ ಆ್ಯಂಡ್ ಹ್ಯೂಮನ್ ಲೈಫಾ? ಹೌದು, ಇದೆ ಹಾರ್ಮೋನಿ ಬಿಟ್ವೀನ್ ನೇಚರ್ ಆ್ಯಂಡ್ ಹ್ಯೂಮನ್ ಲೈಫ್. ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಈ ವ್ಯಾಟ್ ಮತ್ತು ಸರ್ರೆ ಇಂಟ್ರಡ್ಯೂಸ್ ದ ಇಂಗ್ಲೀಷ್ ಲಿಟ್ರೇಚರ್. ಇವರಿಬ್ಬರು ಯಾವ ಲಿಟ್ರೇಚರ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ? ಬ್ಯಾಲೆಡಾ? ನೋಡೋಣ, ಬ್ಯಾಲೆಡ್ ಅಲ್ಲ. ಬ್ಯಾಲೆಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನೆರೇಟಿವ್ ಪೊಯಮ್ ಅಂತೇಳಿ ಕರಿತೀವಿ. ಅಂದರೆ ಲಾವಣಿ ಪದಗಳು ಅಂತೇಳಿ ಅಂದರೆ ಇದು ನೆರೇಟೆಡ್ ಪೊಯಮ್. ಓಡಲ್ಲ. ಯಾಕೆ ಅಂತ ಹೇಳಿದ್ರೆ ಓಡ್ ಅಂದರೆ
ಪ್ರೈಸಿಂಗ್ ಪೊಯಮ್ಸ್ ಇವು. ಪ್ರೈಸ್ ಹೊಗಳಿ ಬರೆಯತಕ್ಕಂಥದ್ದು, ಹೊಗಳಿ ಬರೆಯತಕ್ಕಂಥ ಪೊಯಮ್. ಎಪಿಕ್ಕು ಕೂಡ ಅಲ್ಲ. ಎಪಿಕ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹಿಂದೆ ಹಿಸ್ಟೋರಿ ರಿಲೇಟೆಡ್ ಆಗಿ ಬರೀತಕ್ಕಂಥದ್ದು. ಸಾನೆಟ್ಟು ಇಬ್ಬರು ಬರೆದಿರೋದು, ವ್ಯಾಟ್ ಮತ್ತು ಸರ್ರೆ ಬರೆದಿರೋದು ಏನಪ್ಪ ಅಂತ ಹೇಳಿದ್ರೆ ಸಾನೆಟ್ಟು. ಸರ್ ಇಬ್ಬರು ಒಂದೇ ಬರ್ದಾರ ಅಂತ ಹೇಳಿದ್ರೆ ಇಲ್ಲ. ಈ ವ್ಯಾಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಈ ಒಂದು ಪೆಟ್ರಾರ್ಕಿನ್ ಸಾನೆಟ್ ಅಂತ ಬರುತ್ತೆ, ಪೆಟ್ರಾರ್ಕಿನ್ ಸಾನೆಟ್ ಅಂತ ಬರುತ್ತೆ. ಈ ಸಾನೆಟ್ನ ಇವ್ರು ಇಂಟ್ರೊಡ್ಯೂಸ್ ಮಾಡಿದರೆ, ಸರ್ರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶೇಕ್ಸ್ಪಿಯರಿಯನ್ ಸಾನೆಟ್, ಶೇಕ್ಸ್ಪಿಯರಿಯನ್ ಸಾನೆಟನ್ನು ಏನು ಮಾಡ್ತಾರೆ, ಬರೀತಾರೆ. ಅರ್ಥ ಆಗ್ತಿದೆಯಲ್ವಾ? ಎಸ್, ಸರ್ರೆ ಇಂಟ್ರೊಡ್ಯೂಸ್ ಶೇಕ್ಸ್ಪಿಯರಿಯನ್ ಸಾನೆಟ್, ವ್ಯಾಟ್ ಇಂಟ್ರೊಡ್ಯೂಸ್ ಅಂದರೆ ಇವ್ರು ಫಾಲೋ ಮಾಡೋದು, ಇಂಟ್ರೊಡ್ಯೂಸ್ ಅಲ್ಲ ಫಾಲೋ ಮಾಡೋದು ವ್ಯಾಟು ಪೆಟ್ರಾರ್ಕಿನ್ ಸಾನೆಟ್ಟು, ಸರ್ರೆ ಶೇಕ್ಸ್ಪಿಯರಿಯನ್ ಸಾನೆಟ್ಟು, ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಆ್ಯನ್ ಎಲಿಜಿ ಈಸ್, ನೋಡಿ ಎಲಿಜಿ ಬಗ್ಗೆ ತುಂಬ ಕೇಳ್ತಾರೆ, ಸ್ವಲ್ಪ ನಾವು ಅದನ್ನು ಇದನ್ನು ಮಾಡ್ಕೋಬೇಕು, ಗೊತ್ತಿರಬೇಕು ನಮಗೆ. ಸಾಂಗ್ ಆಫ್ ಪ್ರೈಸ್ ಅಲ್ವೇ ಅಲ್ಲ ಎಲಿಜಿ ಅಂತ ಹೇಳಿದರೆ. ಪೊಯಮ್ ಆನ್ ದ ವಾರ್ ಥೀಮ್ ಅಲ್ಲ. ಪೊಯಮ್ ವಿಚ್ ಈಸ್ ಎ ಡೈಲಾಗ್ ವಿತ್ ಸೆಲ್ಫ್, ಒಬ್ರಿಗೆ ಅಂದರೆ ಅವರೇ ಮಾತಾಡ್ಕೊಳೋದ ಅಲ್ಲ. ಏನು ಎಲಿಜಿ ಅಂತ ಹೇಳಿದ್ರೆ ಮೌರ್ನ್ಫುಲ್ ಅಥವಾ ಮೆಲಾಂಕೊಲಿಕ್, ಅಂದರೆ ಖೇದವನ್ನು ಉಂಟು ಮಾಡ್ತಕ್ಕಂಥದ್ದು ಅಥವಾ ದುಃಖವನ್ನು ನೀಡ್ತಕ್ಕಂಥದ್ದು ಇಲ್ಲಿ ಎಲಿಜಿಯಲ್ಲಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು ಈ ಮಾತನ್ನು ಯಾರು ಹೇಳಿದ್ದಾರೆ ಅಂತೇಳಿ. ಯಾವ ಮಾತು? ದ ಪ್ರೋಸ್ ಈಸ್ ಏನು, ವರ್ಡ್ಸ್ ಇನ್ ದೇರ್ ಬೆಸ್ಟ್ ಆರ್ಡರ್ ಆ್ಯಂಡ್ ಪೊಯೆಟ್ರಿ, ಅಂದರೆ ಪ್ರೋಸ್ ಹಿಂಗಿರಬೇಕು, ಪೊಯೆಟ್ರಿ ಈಸ್ ದ ಬೆಸ್ಟ್ ವರ್ಡ್ಸ್ ಇನ್ ದ ಬೆಸ್ಟ್ ಆರ್ಡರ್ ಅಂತ ಹೇಳಿದರೆ ಯಾರಪ್ಪ ಅಂತ ಹೇಳಿದ್ರೆ ಸ್ಯಾಮ್ಯುಯಲ್ ಟೈಲರ್ ಕಾಲ್ರಿಡ್ಜ್, ಸ್ಯಾಮ್ಯುಯಲ್ ಟೈಲರ್ ಕಾಲ್ರಿಡ್ಜ್ ಇವರು ಈ ಮಾತನ್ನು ಹೇಳಿದ್ದಾರೆ. ಕೆಲವೊಂದು ಆ ಮಾತುಗಳನ್ನು ನಾನು ನಿಮಗೆ ಲೀಸ್ಟ್ ಮಾಡಿ ಕೊಡ್ತೀನಿ, ಸ್ವಲ್ಪ ಇದ್ದಾವೆ ಆ ಮಾತುಗಳನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಂಟೋನೇಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇಂಟೋನೇಷನ್ ಅಂತ ಹೇಳಿದ್ರೆ ನೋಡಿ, ರೈಸ್ ಆಫ್ ದಿ ಪಿಚ್ ಆಫ್ ದ ವಾಯ್ಸ್ ಅಂತ ಹೇಳಿದ್ದಾರೆ ನೋಡೋಣ. ಅಥವಾ ಫಾಲ್ ಆಫ್ ದ ಪಿಚ್ ಆಫ್ ದ ವಾಯ್ಸ್ ಅಂತ ಕೇಳಿದ್ದಾರೆ, ಅಲ್ಲ. ರೈಸು ಅಲ್ಲ, ಫಾಲು ಅಲ್ಲ. ಜಸ್ಟ್ ಸೌಂಡ್ ಆಫ್ ದ ವಾಯ್ಸ್ ಅಲ್ಲ. ಇಂಟೋನೇಷನ್ ಅಂದರೆ ರೈಸು ಮತ್ತು ಫಾಲು, ಹಿಂಗಿರೋದನ್ನು ನಾವೆಂತ ಕರಿತೀವಿ? ಇಂಟೋನೇಷನ್ ಅಂತ ಹೇಳಿ ಕರಿತೀವಿ, ಇಂಟೋನೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ದ ರಾಂಗ್ಲಿ ಸ್ಪೆಲ್ಟ್ ವರ್ಡ್, ನೋಡಿ ಇಲ್ಲಿ ಎಂಬರಾಸ್ಮೆಂಟ್ ಸರಿ ಇದೆ, ಎಂಬರಾಸ್ಮೆಂಟ್ ಅರ್ಥ ಆಗ್ತಿದೆಯಾ? ಸರಿ ಇದೆ. ಬ್ಯೂರೋಕ್ರೆಟ್ ಇದು ಕರೆಕ್ಟ್ ಇದೆಯಾ? ಇದು ತಪ್ಪಿದೆ. ಏನಾಗಬೇಕು ಅಂತ ಹೇಳಿದ್ರೆ ಬ್ಯೂರೋಕ್ರೆಟ್ ಇದು ಕರೆಕ್ಟ್ ಆನ್ಸರ್. ನೋಡಿ, BUREAUCRAT ಬ್ಯೂರೋಕ್ರೆಟ್ ಅಲ್ವಾ? ಇಲ್ಲಿರೋದು ನಾವೇನು ಬರೀಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಇದೆ. ಬ್ಯೂರೋಕ್ರೆಟ್ ಅನ್ನೋದು ಮಿಸ್ಪೆಲ್ಟ್ ಆಗಿದೆ ಅಂತೀರಲ್ವಾ? ಒಂದು ನಿಮಿಷ. ಬ್ಯೂರೋಕ್ರೆಟ್ ಅಲ್ವಾ? ಬ್ಯೂರೋಕ್ರಾಟ್ಸ್ ಅಂತ ಆಗಬೇಕಿತ್ತು, ಎಸ್ ಬಂದಿಲ್ಲ ಅಷ್ಟೇ. ಆಯಿತಾ? ಇದೇ ತಪ್ಪಾಗಿರೋದು. ಹೆಟ್ರೋಜಿನಿಯಸ್ ಕರೆಕ್ಟ್ ಇದೆ, ಇನಾಗ್ರೇಷನ್ ಕರೆಕ್ಟ್ ಇದೆ. ಸೊ ಇದು ಆಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ 30ನೇ ಕ್ವಶನ್ ನೋಡಿ. ದ ಕಿಲ್ಲಿಂಗ್ ಆಫ್ ಸಮ್ಒನ್ ಫಾರ್ ಕಾಂಪ್ಯಾಷನೇಟ್ ರೀಸನ್ ಈಸ್ ಕಾಲ್ಡ್, ಅಂದರೆ ಒಬ್ಬ ವ್ಯಕ್ತಿನ ದಯಾಮರಣ ಅಂತೇಳಿ ಕರಿತೀವಿ. ನಾನು ಇದನ್ನು ಡಿಸ್ಕಷನ್ ಮಾಡಿದ್ದೆ, ಎಥನೇಷಿಯಾ ಅಂತೇಳಿ. ಆನ್ಸರ್ 1. ಸ್ನೇಹಿತರೆ, ಎಥನೇಷಿಯಾದಲ್ಲಿ 2 ಎಥನೇಷಿಯಾ ಇದೆ. ಒಂದು ಆ್ಯಕ್ಟಿವ್ ಎಥಿನೇಷಿಯಾ ಅಂತೇಳಿ, ಇನ್ನೊಂದು ಪ್ಯಾಸಿವ್ ಎಥಿನೇಷಿಯಾ ಅಂತೇಳಿ. ಆ್ಯಕ್ಟಿವ್ ಎಥಿನೇಷಿಯಾ ಅಂತ ಹೇಳಿದ್ರೆ ಇದು ನಮ್ಮ ಇಂಡಿಯಾದಲ್ಲಿಲ್ಲ, ಬೇರೆ ದೇಶದಲ್ಲಿದೆ. ಅಂದರೆ ಒಬ್ಬ ವ್ಯಕ್ತಿನ ಅವನು ತುಂಬ ವರ್ಷಗಳಿಂದ ಬೆಡ್ ರಿಡನ್ ಆಗಿದ್ದಾನೆ, ಅವನು ದಯಾಮರಣ ಕೊಡ್ತಾನೆ, ಮೀನ್ಸ್ ಎಥಿನೇಷಿಯಾ. ನೋಡಿ, ಇದನ್ನು ಕೇಳಿದ್ದಾರೆ, ಇದು ಮೊನ್ನೆ ನಮ್ಮ ಇದರಲ್ಲಾಗಿದೆ. ಅದಕ್ಕೋಸ್ಕರ ಅರುಣಾ ಶಾನ್ಭೋಗ್ ಮತ್ತು ಇನ್ನೊಬ್ಬ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ನಲ್ಲ ನಾನು, ಎಂಥ ರಾಯ್ ಅಂತ ಹೇಳಿದ್ದೆ. ಅವರಿಬ್ಬರು ವಿಚಾರದಲ್ಲಿ ಕೋರ್ಟು ಈ ತೀರ್ಮಾನ ತಗೊಂಡಿದೆ. ಅವರಿಗೆ ಪ್ಯಾಸಿವ್ ಎಥಿನೇಷಿಯಾ ಕೊಟ್ಟಿದೆ. ಏನು ಪ್ಯಾಸಿವ್ ಎಥಿನೇಷಿಯಾ ಅಂತ ಹೇಳಿದ್ರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಹಾಸ್ಪಿಟ್ಲಲ್ಲಿ, ಡೇ ಬೈ ಡೇ ಕಮ್ಮಿ ಮಾಡಬೇಕು ಅನ್ನೋದು ಪ್ಯಾಸಿವ್ ಎಥಿನೇಷಿಯಾ.
ಆಕ್ಟಿವ್ ಏಥಿನೇಷಿಯಾ ಅಂತ ಹೇಳಿದ್ರೆ ಅವರಿಗೆ ಪಾಯ್ಸನ್ ಕೊಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಯಿಸೋದನ್ನ ಆಕ್ಟಿವ್ ಏಥಿನೇಷಿಯಾ ಅಂತ ಹೇಳಿ ಕರಿತೀವಿ. ಸೊ ಇದಾಗಿತ್ತು ಇವತ್ತಿನ 30. ನೋಡೋಣ ಇನ್ನೊಂದು 5 ಮಾಡೋಣ, ಯಾಕೆಂದರೆ ಇನ್ನೂ ಟೈಮ್ ಇದೆಯಲ್ಲ ಅದಕ್ಕೋಸ್ಕರ. ಯು ಆರ್ ನಾಟ್ ಕಮಿಂಗ್ ಟು ದಿ ಏರ್ಪೋರ್ಟ್ ಅಂತ ಇದೆ. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ನೋಡಿ, ಯು ಆರ್ ಇವು ಯಾವ ಬೇಡ ನಮಗೆ, ಸಾರಿ ಇದು ಇಲ್ಲಿಂದ ಇದು ಬೇಕು. ಯು ಆರ್ ನಾಟ್ ಅಂತ ಇದೆ ಅಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಪಾಸಿಟಿವ್ ಟ್ಯಾಗ್ ಹಾಕ್ತೀವಿ. ಆರ್ ಯು ಅನ್ನೋದು ಕರೆಕ್ಟ್ ಆನ್ಸರ್. ಆಯಿತಾ?